सर्वत्र समबुद्धयः ते प्राप्नुवन्ति मामेव सर्वभूत हिते रताः क्लेशोऽधिगत ग्रस्तेषां अव्यक्ता सक्तचेतसाम् अव्यक्ता हि गतिरदुःखम् देहवद्भिः प्रवाप्यते ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसार सागरात् भवामि न चिरात् पार्थ मय्यावेशित चेतसा मय्येव मन आधस्व मयि बुद्धिं निवेशय निवसिष्यसि मय्येव अत ऊर्ध्वं न संशयः अथ चित्तं समाधातुं न शक्नोषि मयि स्थिरम् अभ्यासयोगेन ततो मामिच्छाप्तुं धनञ्जय अभ्यासेऽपि असमर्थोऽसि मत्कर्म परमो भव मदर्थमपि कर्माणि कुर्वन् सिद्धिम् अवाप्स्यसि अथैतदपि अशक्तोऽसि कर्तुं मद्योगम् आश्रितः सर्वकर्म फलत्यागं ततः कुरु यदात्मवान् श्रेयो हि ज्ञानमभ्यासात् ज्ञानाध्यानं विशिष्यते ध्यानात् कर्मफलत्यागः त्यागाच्छान्ति अनन्तरम् अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःख सुखक्षमी सन्तुष्टः सततं योगी यदात्मा दृढनिश्चयः मय्यर्पितः मनोबुद्धिः यो मद्भक्तः समे
ಸಮೇ ಪ್ರಿಯಃ ಯಸ್ಮಾನ್ನೋ ಯಸ್ಮಾನ್ನೋ ದ್ವಿಜತೆ ಲೋಕೋ ವಿಜತೆ ಲೋಕೋ ಲೋಕಾನ್ನೋ ಲೋಕಾನ್ನೋ ದ್ವಿಜತೆ ಚ ಯಃ ವಿದಚೇ ಚಯಃ ಹರ್ಷಾಮರ್ಷ ಹರ್ಷಾಮರ್ಷ ಭಯೋದ್ವೇಗೈಃ ಭಯೋದ್ವೇಗೈ ಮುಕ್ತೋ ಯಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಸ ಚ ಮೇ ಪ್ರಿಯಃ ಅನಪೇಕ್ಷಃ ಅನಪೇಕ್ಷಃ ಶುಚಿರ್ದಕ್ಷ ದಕ್ಷ ಉದಾಸೀನೋ ಉದಾಸೀನೋ ಗತವ್ಯಥಃ ಗತವ್ಯತಃ ಸರ್ವಾರಂಭ ಸರ್ವಾರಂಭ ಪರಿತ್ಯಾಗಿ ಪರಿತ್ಯಾಗಿ ಯೋ ಮದ್ಭಕ್ತಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಸ ಮೇ ಪ್ರಿಯಃ ಯೋ ನ ಹೃಷ್ಯತಿ ಯೋ ನ ಹರ್ಷತೆ ನ ದ್ವೇಷ್ಟಿ ನ ದ್ವೇಷ್ಟಿ ನ ಶೋಚತಿ ನ ಶೋಚತಿ ನ ಕಾಂಕ್ಷತಿ ನ ಕಾಂಕ್ಷತಿ ಶುಭಾಶುಭ ಶುಭಾಶುಭ ಪರಿತ್ಯಾಗಿ ಪರಿತ್ಯಾಗಿ ಭಕ್ತಿಮಾನ್ ಭಕ್ತಿಮಾನ್ ಯಸ್ ಸ ಮೇ ಪ್ರಿಯಃ ಯಶ ಮೇ ಪ್ರಿಯಃ ಸಮಶತ್ರೌ ಚ ಸಮಸತ್ರೌ ಚ ಮಿತ್ರೇ ಚ ಮಿತ್ರೇ ಚ ತಥಾ ತಥಾ ಮಾನಾಪಮಾನಯೋಃ ಮಾನಾಪಮಾನಯೋಃ ಶೀತೋಷ್ಣ ಶೀತೋಷ್ಣ ಸುಖ ದುಃಖೇಷು ಸುಖ ದುಃಖೇಷು ಸಮಸ್ಸಂಗ ಸಮಸಂಗ ವಿವರ್ಜಿತಃ ವಿವರ್ಜಿತಃ ಮತ್ತು ಹರ್ಷ ಭಯೋದ್ವೇಗೈ ಮುಕ್ತೋ ಯಸ್ ಸ ಚ ಮೇ ಪ್ರಿಯ. ಹರ್ಷ ಅಹರ್ಷ ಅಂದರೆ ಅತಿಯಾದಂತಹ ನಗು. ನಮಗೇನೋ ಒಂದು ಖುಷಿ ಆದಾಗ ಬಹಳ ನಾವು ನಕ್ಕು ಬಿಡ್ತೇವೆ, ದುಃಖ ಆದಾಗ ಕಣ್ಣೀರು ಸುರಿಸ್ತೇವೆ. ಅಂದರೆ ಹರ್ಷವೂ ಕೂಡ ಸಮನಾಗಿ ಸ್ವೀಕರಿಸಬೇಕು, ಅಹರ್ಷವನ್ನು ದುಃಖವನ್ನು ಕೂಡ ಸಮನಾಗಿ ಸ್ವೀಕರಿಸುವಂಥ ಶಕ್ತಿ ನಮ್ಮ ಮನಸ್ಸಿಗೆ ಬರಬೇಕು. ಅಂತಹ ವ್ಯಕ್ತಿ ನನಗೆ ತುಂಬ ಪ್ರಿಯ ಅಂತ ಹೇಳ್ತಾನೆ. ಹಾಗೂ 16ನೇ ಶ್ಲೋಕ ಹೇಳ್ತದೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ ಸ ಮೇ ಪ್ರಿಯ ಅಂತ ಹೇಳ್ತದೆ. ಯಾವುದೇ ಅಪೇಕ್ಷೆ ಇಲ್ಲದಿರುವ, ಅಂದರೆ ಉದಾಹರಣೆ ಗೋವಿಂದ ಗುರುಜಿಗಳು ಯಾವುದೇ ಒಂದು 10 100 ಸಾವಿರಾರು ಜನ ಸೇರಿದ್ರು ಕೂಡ ಅವ್ರ ಕಿಸೆಗೆ ಎಷ್ಟು ದುಡ್ಡು ನನಗೆ ಬರ್ಬೋದು ಅಂತ ವಿಚಾರ ಅವರು ಇನ್ನೂ ತನಕ ಮಾಡಲಿಲ್ಲ. ಅನಪೇಕ್ಷ, ಯಾರಿಂದ ನಾವು ಅಪೇಕ್ಷೆ ಪಡುವುದಿಲ್ಲ. ಶುಚಿರು ದಕ್ಷ, ಶುಚಿ ಅಂದ್ರೇನು? ಸ್ವಚ್ಛವಾದ ಬಟ್ಟೆ ಹಾಕೊಂಡ್ರೆ ಆಯ್ತಾ, ಅದು ಸ್ವಚ್ಛ ಅಷ್ಟೇ, ಶುಚಿ ಆಗುವುದಿಲ್ಲ. ಅಂತರ್ಬಾಹ್ಯ ಶುದ್ಧಿ ಅಂದರೆ ಅಂತರಂಗದಲ್ಲೂ ಶುದ್ಧಿ, ಬಹಿರಂಗದಲ್ಲೂ ಶುದ್ಧಿ ಅಲ್ವಾ? ಆ ರೀತಿಯಾದಂಥ ಮನುಷ್ಯ ಅಂದರೆ ಮತ್ತೊಬ್ಬನಿಗೆ ನಾವು ಕೇಳು ಬಯಸಬಾರದು, ಮತ್ತೊಂದಿಗೆ ನಾವು ಕೇಳು ಆಗಬಾರದು. ಹಾಗೆ ಬರೀ ಮೇಲ್ನೋಟಕ್ಕೂ ಶುಚಿಯಾಗಿ ಸ್ವಚ್ಛವಾಗಿದ್ದರಾಗಲಿಲ್ಲ, ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಶುಚಿಯಾಗಿ ಯಾರಿಟ್ಟುಕೊಂಡಿರ್ತಾನೋ ಶುಚಿರು ದಕ್ಷನಾಗಿ ಅಂತಂದರೆ ನನ್ನ ತಪ್ಪನ್ನು ನೇರವಾಗಿ ಬಿಚ್ಚಿಡುವಂಥ ಪ್ರಯತ್ನ ಮಾಡಬೇಕು. ನನ್ನ ಕೈಯಿಂದ ಬಾಯಿನ ತಪ್ಪಾಗಿ ಹೋಯಿತು, ಆವಾಗ ನಾನು ನನ್ನ ತಪ್ಪನ್ನು ಮುಚ್ಚಾಕೊಳ್ಳಿಕ್ಕೆ ನನ್ನ ಮುಖ ಮುಚ್ಕೊಳ್ಬಾರ್ದು. ಈಗ ಅಪರಾಧಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಏನು ಮಾಡ್ತಾರೆ? ಮುಸ್ಕಾಕೊಂಡು ಹೋಗ್ತಾರೆ. ಅವನ ಮುಖ ಮತ್ತೊಬ್ಬರಿಗೆ ಕಾಣಬಾರ್ದು, ಅದು ಮತ್ತಷ್ಟು ತಪ್ಪು. ಯಾಕೆಂದ್ರೆ ಅವನಿಂದ ಮತ್ತಷ್ಟು ತಪ್ಪಾದರೆ ಸಮಾಜ ಕೆಟ್ಟದ್ದಾಗ್ತದಲ್ಲ, ಸಹಜವಾದ ವಿಷಯ. ಹಾಗಾಗಿ ನನ್ನ ತಪ್ಪನ್ನು ಕೂಡ ಬಿಚ್ಚಿಡುವಂಥ ಮನಸ್ಸನ್ನು ನಾವು ಮಾಡಬೇಕು. ಉದಾಹರಣೆ, ನೀವು ಸರಿಯಾಗಿ ಒಪ್ಕೊಂಡ್ಬಿಟ್ರಿ, ಯಾರ್ಯಾರು 2 ಹತ್ತಿ ಕೈಕಾಲು ಮುಖ ನಮಸ್ಕಾರ ಯಾರ್ಯಾರು ಮಾಡೋದಿಲ್ಲ ಅಂತ ಕೇಳಿದಾಗ 2-3 ಜನ ಕೈ, ಮತ್ತೆ ಯಾರು ಎತ್ತಿಲ್ಲ. ಅಂದರೆ ನಾವು ಸತ್ಯವನ್ನು ಹೇಳಬೇಕು ದೇವಸ್ಥಾನಕ್ಕೆ ಬಂದೊಳ್ಳುವಂಥದ್ದು ನಮಗೆ ಅರ್ಥ ಆಗದೆ ಅಂತೇಳಿ. ದಕ್ಷ ಉದಾಸೀನ ಅತಿ ಆಸಕ್ತಿ ಯಾವುದೋ ಒಂದು ವಿಷಯದಲ್ಲಿ ಕಾಣಿಸ್ತೇವೆ ನಾವು, ಅತಿಯಾದಂಥ ಆಸಕ್ತಿ. ಉದಾಹರಣೆ, ಕುರ್ಕುರೆ ತಿನ್ನೋದಿರ್ಬೋದು, ಗೋಬಿ ಮಂಚೂರಿ ತಿನ್ನೋದಿರ್ಬೋದು. ಉದಾಸೀನ ಆಗಿರ್ಬೇಕು, ಅಂದರೆ ಅದು ಹಿತಮಿತವಾಗಿದ್ದರೆ ಎಷ್ಟು ಏನು ಹೇಳುವಂಥದ್ದು ಉದ್ದ ಆಗಲ್ಲ ಅಳಿಬೇಕು ನಾವು. ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋಮದ್ ಭಕ್ತ ಸಮಯ ಪ್ರಿಯ. ಅಂದರೆ ಈ ರೀತಿಯ ಎಲ್ಲ ವಿವೇಚನೆಯುವಂಥ ವ್ಯಕ್ತಿ ನನಗೆ ಪ್ರಿಯ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮುಂದೆ 17ನೇ ಶ್ಲೋಕ, ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ ಸಮಯ ಪ್ರಿಯ. ಯಾರು ಎಂದೂ ಹರ್ಷಿತನಾಗುವುದಿಲ್ಲವೋ. ಉದಾಹರಣೆ ಅದೇ ಹಿಂದಿನ ಮಂದ ಅರ್ಥನೇ ಹೇಳ್ತದೆ, ಬಹಳ ಕಕ 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 ನಗುತ್ತಾರೆ ಒಬ್ಬರು, ಕಾರಣವೇ ಇರುವುದಿಲ್ಲ. ಕಾರಣ ಇದ್ದು ಮುಗುಳ್ನಗಬೇಕು, ಕಾರಣ ಇಲ್ಲದೆ ನಕ್ಕರೇನಾಗ್ತಾರೆ, ಆ ನಗುವಿಗೆ ಅರ್ಥ ಇರುವುದಿಲ್ಲ. ನೋಡಿರಬಹುದು ಶಾಲೆ ಕ್ಲಾಸಲ್ಲಿ ನೋಡು, ಹೋ 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 ಅಂತ ನಗ್ತಾ ಇರ್ತಾರೆ.
ಸುಮ್ಮನೆ ನಗ್ತಾನೆ, ಅಂದ್ರೆ ಆ ನಗುವಿಗೆ ಬೆಲೆ ಇಲ್ಲ ಅಂತ ಹೇಳಿ. ಯೋನ ಹೃಷ್ಯತಿ ನ ದ್ವೇಷ್ಟಿ, ಸುಮ್ಮನೆ ನಿನಗೆ ಹೆಚ್ಚು ಮಾರ್ಕ್ಸ್ ಬಂತು ಅಂದ್ರೆ ಮತ್ತೊಬ್ಬನಿಗೆ ಹೊಟ್ಟೆ ಕಿಚ್ಚಾಗ್ತದೆ, ದ್ವೇಷ ಅಸೂಯೆಗಳು ಪ್ರಾರಂಭ ಆಗ್ತದೆ. ಈಗ ಒಬ್ಬನು ಏನೋ ಒಂದು ಒಳ್ಳೆ ಬೆಳವಣಿಗೆ ಏರ್ತಾ ಇದ್ದಾನೆ, ಬಿಸ್ನೆಸ್ ಏರ್ತಾ ಉಂಟು, ವ್ಯಾಪಾರ ಚೆನ್ನಾಗಿ ಆಗ್ತಾ ಉಂಟು ಅಂದರೆ ಪಕ್ಕದವನಿಗೆ ದ್ವೇಷ ಹುಟ್ಟುತ್ತದೆ, ಅವನಿಗೆ ಏನಾದ್ರು ಮಾಡಿ ತಗ್ಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ನ ದ್ವೇಷ್ಟಿ, ಆ ರೀತಿ ಮಾಡಬಾರದು. ನ ಶೋಚತಿ, ಒಂದು ವೇಳೆ ನಮಗೆ ಕಷ್ಟ ಆದರೂ ಕೂಡ ಶೋಕಿಸಬಾರದು, ಅತಿಯಾದಂಥ ಶೋಕ ನಾವು ಪಡಬಾರದು. ನ ಶೋಚತಿ ನ ಕಾಂಕ್ಷತಿ, ಹಠಪಟ್ಟಾದರೂ ಅವನನ್ನು ತಲೆ ಕೆಳಗೆ ಮಾಡಬೇಕು ಅಂತ ಹೇಳಿ ಆ ರೀತಿಯಾದ ವಿಚಾರಕ್ಕೆ ನಾವು ಹೋಗಬಾರ್ದು, ಆ ರೀತಿಯ ಆಕಾಂಕ್ಷೆಯನ್ನು ಇಟ್ಕೊಳ್ಳಬಾರದು. ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ, ಶುಭ ಅಶುಭ ಅವನಿಂದ ಮೊನ್ನೆ ಹೇಳ್ದಂಗೆ ಕೆಟ್ಟದ್ದು ಒಳ್ಳೇದು ನಮ್ಮಲ್ಲೇ ಇರ್ತದೆ, ಕೆಟ್ಟದ್ದು ಒಳ್ಳೇದು ನಮ್ಮ ಕೈಯಿಂದನೇ ಘಟಿಸ್ತದೆ, ಕೆಟ್ಟದ್ದು ಒಳ್ಳೇದು ನಮ್ಮ ಮನಸ್ಸೇ ವಿಚಾರ ಮಾಡ್ತದೆ. ಶುಭ ಹಾಗೂ ಅಶುಭ ಎರಡನ್ನೂ ತ್ಯಾಗ ಮಾಡಬೇಕು. ಅಂದರೆ ಒಳ್ಳೇದನ್ನು ನಾವು ಒಳ್ಳೇದೊಂದೇ ನಾವು ಹೇಳ್ಕೊಳ್ತೇವೆ, ಏನಾದ್ರೂ ನಾವು ಒಳ್ಳೆ ಕೆಲಸ ಮಾಡಿದ್ದನ್ನು 10 ಸರ್ತಿ ಹೆಚ್ಚಿಗೆ ಹೇಳ್ಕೊಳ್ತೇವೆ ನೋಡಿ ಅಲ್ವಾ. ಹೆಂಗೆ ಒಂದು ದೇವಸ್ಥಾನಕ್ಕೆ ಒಂದು ಕಾಣಿಕೆ ದೇಣಿಗೆ ಕೊಟ್ಟರು ಕೂಡ ಏನು ಮಾಡ್ತೇವೆ, ಹೆಸರು ಮಾಡಬೇಕು, ಅನೌನ್ಸ್ ಮಾಡಬೇಕು, ಮೈಕಲ್ಲಿ ಹೇಳಬೇಕು ಅಲ್ವಾ. ಶುಭಾಶುಭ ಅಂದರೆ ಶುಭವನ್ನೇ ಸ್ವೀಕರಿಸ್ತೇವೆ, ಅವ್ರಿಗೆ ಕರೆಕ್ಟ್ ಮೇಲೆ ಇರಬೇಕು ಹೆಸರು, ಇಲ್ಲಿದ್ರೆ ಹಣ ಕೊಡುವುದಿಲ್ಲ, ಬೋರ್ಡ್ ಹಾಕಬೇಕು, ಕಟೌಟ್ ಹಾಕಬೇಕು ಅಲ್ವಾ. ಶುಭಾಶುಭ ಪರಿತ್ಯಾಗಿ ಅದೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್, ಭಕ್ತಿಯಿಂದ ಕೂಡಿರುವಂತಹ ವ್ಯಕ್ತಿ ನನಗೆ ಪ್ರೀತಿ ಅಂತ ಹೇಳ್ತಾನೆ ಕೃಷ್ಣ. ಹಾಗೆ 18ನೇ ಶ್ಲೋಕ, ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ ಅಂತ ಹೇಳಿ. ಯಾರು ಶತ್ರು ಹಾಗೂ ಮಿತ್ರರಲ್ಲಿ ಮಾನ ಅಪಮಾನಗಳಲ್ಲಿ ಸಮನಾಗಿರ್ತಾನೋ, ಎಷ್ಟು ಕಷ್ಟ ನೋಡಿ. ಶತ್ರು ಹಾಗೂ ಮಿತ್ರರಲ್ಲಿ ಸಮನಾಗಿರ್ಲಿಕ್ಕೆ ಆಗ್ತದೆಯಾ? ಆಗ್ತದೆಯಾ? ನಮಗೆ ಕೇಡನ್ನು ಬಯಸಿದವನು ನನಗೆ ಶತ್ರು ಆಗ್ತಾನೆ, ಅವನನ್ನು ನಾನು ಕೂಡ ಏನು ಮಾಡಬೇಕು? ಸಮಭಾವ ಅಂತಂದ್ರೆ ಎಂಥದ್ದು, ಎಷ್ಟು ಆಳವಾದ ವಿಷಯ ಅಂತ ಹೇಳಿ. ಸಮಭಾವ ಅಂತ ನಿಲಿಪ್ತನಾಗಿರುವಂಥದ್ದು. ಯಾಕೆಂದರೆ ನಾನು ಮಾಡ್ತೇನೆ ಹೇಳುವಂಥದ್ದು ಆಗಬಾರ್ದು, ನನ್ನಿಂದ ದೇವರು ಮಾಡಿಸ್ತಾನೆ ಆವಾಗ. ಹಾಗಾಗಿ ಶತ್ರು ಹಾಗೂ ಮಿತ್ರರಲ್ಲಿ ಸಮಭಾವ ಇಟ್ಕೊಳ್ಬೇಕು. ಏನಾಗಬೇಕು ಅದು ಹಾಗೇ ಆಗ್ತದೆ, ತಡಲಿಕ್ಕೆ ಯಾರಕ್ಕೂ ಸಾಧ್ಯ ಇಲ್ಲ. ಹಾಗೂ ಮಾನ ಅಪಮಾನ, ಏನೋ ನನ್ನಿಂದ ತಪ್ಪಾಗೋಯ್ತು, ಯಾರೋ ನಿಂದಿಸ್ತಾ ಇದ್ದಾರೆ, ಯಾರೋ ಚೀತು ಅಂತ ಉಗಿತಾ ಇದ್ದಾರೆ, ಆ ತಪ್ಪಿಗೆ ಅವರು ವಿಚಾರ ಮಾಡದೆ ಹೇಳುವಂಥದ್ದು ನನ್ನ ಪರಿಸ್ಥಿತಿ ಅವರಿಗೆ ಅರ್ಥ ಆಗಿರೋದಿಲ್ಲ. ಹಾಗೂ ಮಾನ ಸಮ್ಮಾನ ಅಪಮಾನ, ಎಷ್ಟು ವಿಶೇಷ ಶಬ್ದ ನೋಡಿ. ಒಮ್ಮೊಮ್ಮೆ ನಮಗೆ ಸಮ್ಮಾನ ಸಿಗ್ತದೆ, ಒಮ್ಮೊಮ್ಮೆ ಅಪಮಾನ ಆಗ್ತದೆ. ಆವಾಗ ಏನು ಮಾಡಬೇಕು? ನಾವು ತಾಳ್ಮೆಯಿಂದ ಕಾಯಬೇಕು. ಉದಾಹರಣೆ ನೋಡಿ, ಈಗಿನ ಶಿಕ್ಷಣ ಪದ್ಧತಿಯಲ್ಲಿ SSLC ಫೇಲ್ ಆದರೆ ನೇಣು ಹಾಕ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಏನಾದರೂ ಸಾಂಸಾರಿಕವಾಗಿ ಎದ್ದಾಟದಲ್ಲಿ ಬಿದ್ದರೆ ವಿಷ ಕುಡಿದು ಸಾಯ್ತಾರೆ ಅಲ್ವಾ. ಅಪಮಾನ ಆದ್ಕೊಂಡು ಏನು ಮಾಡ್ತಾರೆ? ಸಾಯುವಂಥ ನಿರ್ಣಯಕ್ಕೆ ಹೋಗ್ಬಿಡ್ತಾರೆ. ಆತ್ಮಹತ್ಯೆ ಘೋರ ಪಾಪ ಅಂತೇಳಿ. ಹಾಗಾಗಿ ಇದೆಲ್ಲ ನಾವು ಚರ್ಚೆ ಮಾಡುವಂಥದ್ದು ಇದೆಲ್ಲ. ಯಾಕೆ ಈ ರೀತಿ ಅಪರಾಧಗಳು ಹೆಚ್ಚಾಗ್ತಾ ಉಂಟು? ಮೊದಲು ಪೊಲೀಸ್ ಸ್ಟೇಷನ್ ಇತ್ತ ಇಷ್ಟೆಲ್ಲ, ಆಸ್ಪತ್ರೆಗಳಿತ್ತ, ಕೋರ್ಟ್ ಇಷ್ಟೆಲ್ಲ ಇತ್ತ? ಯಾಕಿರಲಿಲ್ಲ? ಆವಾಗ ಧರ್ಮ ಸ್ವಲ್ಪ ಜೀವಂತ ಇತ್ತು. ಈಗ ಅಧರ್ಮದತ್ತ ಹೋಗ್ತಾ ಉಂಟು ಅಂತೇಳಿ. ಯಾವ ರೀತಿ ಪೊಲೀಸ್ ಸ್ಟೇಷನ್ಗಳು ಕೋರ್ಟ್ಗಳು ಹೆಚ್ಚಾಯಿತೋ ಅಪರಾಧಗಳು ಹೆಚ್ಚಾಗ್ತೇ ಹೋಯ್ತು. ಯಾವ ರೀತಿ ಆಸ್ಪತ್ರೆ ಕಟ್ತೇ ಹೋದ್ರೂ ಆ ರೀತಿ ರೋಗಗಳು ಹೆಚ್ಚಾಗ್ತೇ ಹೋಯ್ತು. ಅದೇ ರೀತಿ ಸಮನಾಗಿದ್ದಾನೋ ಚಳಿ ಸೆಕೆ ಸುಖ ದುಃಖ. ಒಮ್ಮೆ ಏನಾಗ್ತದೆ? ಸೆಕೆ ಇರ್ತದೆ, ಒಂದ್ಸಲ ಚಳಿ ಆಗ್ತದೆ. ಈಗ ಉದಾಹರಣೆ, ಜೋರು ಮಳೆ ಬಂತು, ಯಾರು ಹೋಗ್ತಾರಪ್ಪ, ಇದಾಗ ಹೋಗುದ ಕತೆ ಎಲ್ಲ ಇದಂತ ಹೇಳ್ಕೊಂಡು ನಾವು ಕೂತ್ಕೊಂಡ್ರೆ ಇಷ್ಟೆಲ್ಲ ಜನರಿಗೆ ನಾವು ನಿರಾಸೆ ಮಾಡ್ದಂಗೆ ಆಗ್ತಿತ್ತು. ನೀವು ಕೂಡ ಅಷ್ಟೇ, ನಾಳೆ ಹೋದ್ರಾಯ್ತು ಅಂತ ಹೇಳಿ ಬಿಟ್ಟರೆ ನಿಮ್ಗೆ ಯಾರಿಗೂ ವಿಷಯ ಸಿಗ್ತಾ ಇರಲಿಲ್ಲ ಅಲ್ವಾ. ಚಳಿ ಸೆಕೆ ಸುಖ ದುಃಖ, ಒಂದ್ಸಲ ಖುಷಿ ಆಗ್ತದೆ, ಒಂದ್ಸಲ ನೋವಾಗುವಂಥ ವಿಷಯಗಳು ಘಟಿಸ್ತದೆ. ಒಂದ್ಸಲ ಟೀಚರ್ ಹೊಡಿದ್ರು ಹೋಮ್ವರ್ಕ್ ಮಾಡಿಲ್ಲ ಅಂದ್ಕೊಂಡು ಅಲ್ವಾ, ಹೊಡಿತ್ರ ಇಲ್ಲ ಹೇಳ್ಕೊಂಡು ಟೀಚರ್ ಮೇಲೆ ಸಿಟ್ಟು ಮಾಡೋದ ನಾವು? ಅಲ್ಲ, ನಾವು ಮಾಡಲಿಲ್ಲ ಅಂತ ಕೇಳಿದ್ದಕ್ಕೆ ಹೊಡೆದದ್ದಲ್ವ ಅವರು? ಮಾಡಿದ್ರೆ ಹೊಡಿತಿದ್ರಾ? ಇಲ್ಲ. ಅದೇ ರೀತಿ ಸುಖ ದುಃಖ ಆಗ್ತದೆ. ಹಾಗೂ ಮೊದಲಾದ ದ್ವಂದ್ವಗಳಲ್ಲಿ ಅದೇ ರೀತಿ ಇಡೀ ಜೀವನ ಪರ್ಯಂತರೂ ಕೂಡ ನಮ್ಮ ಜೀವನ ದ್ವಂದ್ವದಲ್ಲಿ ಕೂಡಿರುತ್ತದೆ. ನಾವು ಎಷ್ಟೇ ಒಂದು ಜನರಾದರೂ ಒಳ್ಳೆ ಜನರಾದರೂ ಕೂಡ ನಮ್ಮಿಂದ ಕೂಡ ಕೆಟ್ಟದ್ದು ಘಟಿಸ್ತಾ ಇರ್ತದೆ, ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತದೆ. ಮೋಸ ವಂಚನೆ ಮಾಡಲೇಬೇಕಾಗಿರ್ತದೆ, ವ್ಯಾಪಾರವನ್ನು ಮಾಡಲೇಬೇಕಾಗಿರುತ್ತೆ, ಮಾಡದೆ ಹೋಗಿ ಸುಳ್ಳು ಹೇಳ್ದಿರೋದು ಸಾಧ್ಯ ಇಲ್ಲ. ಆ ರೀತಿ ದ್ವಂದ್ವಗಳಲ್ಲಿ ಸಮಚಿತ್ತನಾಗಿರಬೇಕು, ಒಂದೇ ಮನಸ್ಥಿತಿ ನಾವು ಕಾಯ್ದುಕೊಳ್ಬೇಕು. ಹಾಗಾಗಿ ಇಂತಹ ವ್ಯಕ್ತಿ ನನಗೆ ಪ್ರಿಯನಾದವನು ಅಂತ ಹೇಳಿರ್ತಾನೆ. ಅದೇ ರೀತಿ 19ನೇ ಶ್ಲೋಕ, ತುಲ್ಯನಿಂದ ಸ್ತುತಿರಮೋನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ
ಇಡೀ ನರರಲ್ಲಿ, ಇಡೀ ಮನುಷ್ಯ ಜನ್ಮರಲ್ಲಿ, ಮನುಷ್ಯ ಯಾರ್ಯಾರಿಗೆ ಜನ್ಮ ಸಿಕ್ಕದೆಯೋ ಅವರಲ್ಲಿ ಈ ರೀತಿ ವ್ಯವಸ್ಥೆ ಯಾರಿಗುಂಟೋ, ಈ ರೀತಿ ಲಕ್ಷಣಗಳು ಯಾರುಂಟೋ ಅವರು ನನಗೆ ಪ್ರಿಯ ಅಂತ ಹೇಳ್ತಾನೆ. ಯಾವ ರೀತಿ ಅಂತ ಕೇಳಿದ್ರೆ, ತುಲ್ಯ ನಿಂದ ಸ್ತುತಿರ ಮೌನಿ, ನಿಂದೆ ಹಾಗೂ ಸ್ತುತಿ. ನಿಂದೆ ಅಂತಂದ್ರೆ ಒಬ್ಬನನ್ನ ತೆಗಳುವಂಥದ್ದು, ಸ್ತುತಿ ಅಂತಂದ್ರೆ ಹೊಗಳುವಂಥದ್ದು. ಉದಾಹರಣೆ ಮತ್ತೆ ಪುನಃ ಅದೇ ಪಾಯಿಂಟಿಗೆ ಬರುವ, ಒಂದು ಒಳ್ಳೆ ಏನೋ ಕೆಲಸ ಮಾಡಿರ್ತಾನೆ, ಅವನಿಗೆ ತನ್ನ ಸ್ತುತಿ ಮಾಡ್ತಾರೆ, ತನ್ನನ್ನು ಹೊಗಳ್ತಾರೆ, ಈ ಜನ ಭಯಂಕರ ಅಂತ ಹೇಳಿ ಸನ್ಮಾನ ಮಾಡ್ತಾರೆ ಅಂತ ಅವನು ತಿಳ್ಕೊಂಡು ಮಾಡಿರ್ತಾನೆ. ಒಂದು ವೇಳೆ ಅವನಿಗೆ ಮಾಡಲೇ ಇಲ್ಲ ಹಾಳಾದ್ರೆ ಮತ್ತೊಂದು ಸತ್ಯ ಅವನಿಗೆ 1 ರೂಪಾಯಿ ಕೊಡೋದಿಲ್ಲ. ಅವನು ಯಾವ ಸೇವೆಗೂ ಸಹಕಾರ ಅವನಿಲ್ಲ. ನೋಡಿಬೇಕಾರೆ ಇಷ್ಟು ನಿರಂತರವಾಗಿ ನಡೀತಾ ಉಂಟು ಆ ರೀತಿಯಾದಂಥ ವ್ಯವಸ್ಥೆ ಹೇಳಿ. ಸ್ತುತಿ, ಹೊಗಳೋದು, ತೆಗೊಳ್ಳೋದು ಎರಡನ್ನೂ ನಾವು ಮಾಡ್ಕೊಳ್ಬಾರದು ಅಂತೇಳಿ. ಈಗ ನಾನೇನೋ ಒಂದು ಒಳ್ಳೆ ಕೆಲಸ 25 ಕಡೆ ಹೇಳ್ಕೊಳ್ಳೋದು, 25ಕ್ಕೆ ತಿಳಿಸೋದು ಮಾಡಿದ್ರೆ ಏನಾಗ್ತದೆ, ನಂದು ಆತ್ಮಸ್ತುತಿ ಆಗ್ತದೆ, ಅದು ಕೂಡ ಪಾಪ. ನಿಂದೆ, ಮತ್ತೊಬ್ಬನ ನಿಂದೆ ಮಾಡುವಂಥದ್ದು ತಪ್ಪೇ. ಹಿಂದೆ ಮುಂದೆ ವಿಚಾರ ಗೊತ್ತಿಲ್ಲದೆ ನಿಂದೆ ಮಾಡುವಂಥದ್ದು ತಪ್ಪು. ಈಗ ಒಬ್ಬಿಬ್ಬರ ವಿಷಯ ಅಲ್ಲ, ಪ್ರತಿ ವ್ಯಕ್ತಿಗಳು ಹೀಗೆ ವಿಚಾರ ಮಾಡಬೇಕಾಗ್ತದೆ, ಆವಾಗ ಸರಿಯಾಗಿರ್ತದೆ. ಸ್ತುತಿರ ಮೌನಿ, ಮೌನವಾಗಿರಬೇಕು. ಮೌನ ಅಂತಂದ್ರೆ ಬರೇ ಬಾಯಿ ಮುಚ್ಕೊಂಡಿರೋದಲ್ಲ ಅಲ್ವಾ, ಒಳಗಿನಿಂದ ಮೌನವಾಗಿರಬೇಕು ಅಲ್ವಾ. ಒಳಗಿಂದ ಎಷ್ಟೋ ಕುದಿತಾ ಇರ್ತದೆ, ಈ ಜಮೀನು ವಿಷಯಕ್ಕೆ, ದಾರಿ ವಿಷಯಕ್ಕೆ, ನೀರಿನ ವಿಷಯಕ್ಕೆ, ಪ್ರತಿಯೊಂದು ಕೋರ್ಟ್ ಕಚೇರಿ ವಿಷಯಕ್ಕೆ ಮನಸ್ಸು ಅಂತಂದ್ರೆ ಪ್ರತಿ ಹಗಲು ರಾತ್ರಿ ಕುದಿತಾ ಇರ್ತದೆ. ಅವನಿಗೆ ಯಾವತ್ತೂ ಮೌನಿ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಸ್ತುತಿರ ಮೌನಿ. ಸಂತುಷ್ಟೋ ಏನಕ್ಕೆ ಏನಿದೆ, ಸಂತುಷ್ಟನಾಗಿರ್ಬೇಕು. ಸಂತುಷ್ಟ ಅಂತಂದ್ರೆ ಎಷ್ಟು ಕೋಟಿ ಹಣ ಮಾಡಿದ್ರು ಕೂಡ ಅವನು ಸಮಾಧಾನ ಸಿಕ್ಕಿರೋದಿಲ್ಲ. ಎಷ್ಟು ಎಕರೆಗಟ್ಟಲೆ ಜಮೀನು ಖರೀದಿ ಮಾಡಿದ್ರು ಅವನಿಗೆ ತನಗೆ ಸಾಕು ಅಂತ ಅನಿಸೋದಿಲ್ಲ. ಎಷ್ಟು ಇನ್ನು ಕೋಟಿಗಟ್ಟಲೆ ಹಾಕಿ ಮನೆ ಕಟ್ಟಿದ್ರು ಕೂಡ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ನೆಮ್ಮದಿನೇ ಇಲ್ಲ, ಸಂತುಷ್ಟ ಇಲ್ಲ, ಸಂತುಷ್ಟತೆ ಮನಸ್ಸಲ್ಲಿ ಇಲ್ಲ. ಯಾರಿಗೆ ಸಂತುಷ್ಟಿ ಇರುತ್ತದೆಯೋ ಮನನಶೀಲನೋ, ಸಂತುಷ್ಟೋ ಏನಕ್ಕೆ ಅನಿಕೇತ ಸ್ಥಿರಮತಿ. ಮನನಶೀಲ ಅಂತಂದ್ರೆ ಪುನಃ 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 ನಾವು ಮನನ ಮಾಡ್ತಾ ಇರಬೇಕು. ಯಾರನ್ನ? ಪರಮಾತ್ಮನನ್ನ ಪುನಃ ಪುನಃ. ಹಾಗಾಗಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಬೇಕು, ಪ್ರತಿನಿತ್ಯ ನಾವು ಆಚರಣೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಏನು ಕೇಳಿದ್ರೆ ಮನನ ಮಾಡಬೇಕು, ಅವನನ್ನ ಪುನಃ ಪುನಃ ಸ್ತುತಿಸಬೇಕು. ಯಾವುದೇ ವಿಧದಿಂದ ಶರೀರ ನಿರ್ವಾಹವಾಗುವುದರಲ್ಲಿ ಸದಾ ಸಂತುಷ್ಟನೋ, ಅಂದ್ರೆ ನಮ್ಮ ಹೊಟ್ಟೆಗೆ ಬಟ್ಟೆಗೆ ತೊಂದರೆ ಇಲ್ಲ, ದೇವ್ರು ಕೊಟ್ಟಿದ್ದಾನೆ ಹೇಳುವಂಥ ವ್ಯಕ್ತಿ ಸಂತುಷ್ಟನಾಗಿರ್ತಾನೆ. ಹಾಗೂ ವಾಸಸ್ಥಾನದ ಕುರಿತು ಮಮತೆ ಇಲ್ಲವೇ ಆಸಕ್ತಿ ರಹಿತನಾಗಿರುವನು. ವಾಸಸ್ಥಾನ ಅಂತಂದ್ರೆ ನಮ್ಮ ಮನೆ, ನಮ್ಮ ಜಮೀನು, ನಮ್ಮ ತೋಟ, ಈ ರೀತಿಯಾದಂಥ ವಾಸಸ್ಥಾನ, ನನ್ನದು ಬಂಗಲೆ, ನನ್ನದು ಅಂದ್ರೆ ನನ್ನದು ಹೇಳುವುದೇ ದೊಡ್ಡ ಭೂತ. ಅದನ್ನು ಬಿಟ್ಟುವಿನ ನಮಗೆ ಯಾವ ಜನದಲ್ಲೂ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ಥಿರ ಬುದ್ಧಿಯುಳ್ಳ ಭಕ್ತಿ ಸಂಪನ್ನ ಪುರುಷನು ನನಗೆ ಪ್ರಿಯನು. ಆ ರೀತಿ ಆಸಕ್ತಿಯನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕು, ಬಿಡ್ಲಿಕ್ಕಾಗುವುದಿಲ್ಲ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ಬಹುದು. ಆ ರೀತಿಯಾದ ಭಕ್ತ ನನಗೆ ಪ್ರೀತಿಯಾಗ್ತಾ ಹೋಗ್ತಾನೆ. ಒಮ್ಮೆಲೆ ಕೇಳಿಬಿಟ್ರೆ ಯಾವುದು ನಮ್ಮ ಹತ್ರ ಆಗುದಲ್ಲ ಮರೆಯ ಆಗೋಗುದಲ್ಲ ಅದು ಅಂತ ಹೇಳಿ ಅನಿಸ್ಬಿಡ್ತದೆ. ಪ್ರತಿಯೊಬ್ಬರಿಗೂ ಹಾಗೆ ಅನಿಸ್ತದೆ. ಆದರೆ ಪ್ರಯತ್ನ ಮಾಡಿದರೆ ಎಲ್ಲವೂ ಸಮಾಧಾನ ಹುಡುಗಲಿಕ್ಕೆ ಸಾಧ್ಯ ಉಂಟು. ಹಾಗೆ 20ನೇ ಶ್ಲೋಕ ಏನು ಹೇಳ್ತಾರೆ ಕೇಳಿದ್ರೆ, ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಆದರೆ ಶ್ರದ್ಧೆಯಿಂದ ಕೂಡಿದ ಪುರುಷರು ನನ್ನಲ್ಲಿ ಪರಾಯಣರಾಗಿ ಈ ಮೇಲೆ ಹೇಳಿದ ಧರ್ಮಮಯ ಅಮೃತವನ್ನು ನಿಷ್ಕಾಮ ಪ್ರೇಮ ಭಾವದಿಂದ ಸೇವಿಸುವ ಭಕ್ತರು ನನಗೆ ಹೆಚ್ಚು ಪ್ರಿಯರು. ಇದೆಲ್ಲ ಬಿಡಿ, ಈ ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು, ಬಂಗಾರ, ಒಡವೆ, ಐಶ್ವರ್ಯ ಅಷ್ಟನ್ನು ಒಂದು ಕಡೆಗೆ ಇಟ್ಬಿಡಿ. ಇಟ್ಟ ಮೇಲೆ ಶ್ರದ್ಧೆಯಿಂದ ಕೂಡಿದ ಪುರುಷರು, ಶ್ರದ್ಧೆಯಿಂದ ಮಾತ್ರ ಅವನ ಮನಸ್ಸಲ್ಲಿ ಇಟ್ಕೊಂಡ ಅಂತಾದ್ರೆ ಸುಲಭ. ಇದೆಲ್ಲ ಬಹಳ ಕಷ್ಟ ಅನ್ಸಿತ್ತಲ್ವ, ಈಗ ಇಲ್ಲಿ ಬಂದ ನಂತರ ಬಹಳ ಸುಲಭ ಆಗೋಯ್ತು. ಶ್ರದ್ಧೆಯಿಂದ ಕೂಡಿದ ಪುರುಷರು ಯಾರು ನಿಷ್ಕಾಮ ಪ್ರೇಮ ಭಾವದಿಂದ, ನಿಷ್ಕಲ್ಮಶ ಭಾವದಿಂದ ಭಗವಂತನನ್ನ ಆರಾಧನೆ, ಅನುಷ್ಠಾನ, ಪ್ರಾರ್ಥನೆ ಯಾರು ಮಾಡ್ತಾರೋ ಆ ಭಕ್ತ ನನಗೆ ತುಂಬ ಪ್ರೀತಿ ಅಂತ ಹೇಳಿ ಹೇಳ್ತಾನೆ. ಇಲ್ಲಿಗೆ 12ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. ಹಾಗೆ ಮೊದಲನೇ ಅಧ್ಯಾಯಕ್ಕೆ ಬರುವ. 12ನೇ ಅಧ್ಯಾಯ ಸ್ವಲ್ಪ ಸುಲಭ ಇತ್ತು, ಹೇಳ್ಕೊಟ್ಟಾಯಿತು, ಹೇಳಿ ಆಯಿತು, ಅರ್ಥವನ್ನು ಹೇಳಿ ಆಯಿತು. 1ನೇ ಅಧ್ಯಾಯಕ್ಕೆ ಬರುವ. 1ನೇ ಅಧ್ಯಾಯದ ಹೆಸರು ಯಾರಿಗಾದ್ರೂ ಶಾಲೆಯಲ್ಲಿ ಹೇಳಿದ ನೆನಪಿದೆಯಾ? ಹೇಳ್ಕೊಟ್ಟಿದ್ದಾರಾ ಯಾರಾದರೂ? ಹೇಳ್ಕೊಟ್ಟಿದ್ರೆ ಕೈ ಎತ್ತಿ ನೋಡುವ. ಹೇಳ್ಕೊಟ್ಟಿದ್ರಾ? ಇಲ್ಲ. ಅರ್ಜುನ ವಿಷಾದ ಯೋಗ ಅಂತ ಹೇಳಿ. ಅರ್ಜುನ ವಿಷಾದ ಅಂತ ನಿನ್ನೆ ಹೇಳಿದಾಗೆ ರಣಕ್ಷೇತ್ರದಲ್ಲಿ ಯುದ್ಧ ಭೂಮಿಯಲ್ಲಿ ಹೇಳ್ಕೊಟ್ಟಂತಿರುವಂಥದ್ದು. ರಥದ ಸಮೇತವಾಗಿ ಕೃಷ್ಣಾರ್ಜುನರು ಬಂದು ನಿಂತಿರ್ತಾರೆ.
ಅರ್ಜುನನಿಗೆ ಎರಡೂ ಸೈನ್ಯ ನೋಡಿ ಮನಸ್ಸು ಚಂಚಲ ಆಗ್ತದೆ. ಇವರೊಟ್ಟಿಗೆಲ್ಲ ನಾನು ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಮಾರಾಯ ಕೃಷ್ಣ ಅಂತ ಹೇಳಿ ಕೂತ್ಕೊಳ್ಳುವಂಥ ಸಂದರ್ಭ. ಇದು ಎಲ್ಲಿ ಪ್ರಾರಂಭ ಆಗ್ತದೆ ಕೇಳಿದ್ರೆ, ಕೌರವರು ಧೃತರಾಷ್ಟ್ರನ ಮಕ್ಕಳಲ್ವಾ, ಪಾಂಡವನ ಮಕ್ಕಳು. ಧೃತರಾಷ್ಟ್ರನಿಗೆ ಏನಾಗಿತ್ತು, ಹುಟ್ಟ ಕುರುಡ. ಉಪದೇಶ ಮಾಡಿದ್ದು ಪ್ರಾರಂಭ ಆದದ್ದೇ ಕುರುಡನಿಂದ. ಅಂತರಂಗದಲ್ಲಿ ಹರಿಯ ಕಾಣದವನು ಹುಟ್ಟೂ ಕುರುಡನು. ಅಂದರೆ ನಮಗೆ ಈ ಕಣ್ಣುಂಟು ಅಂತ ನಾವು ಕಣ್ಣಿದ್ದರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತರಂಗದಲ್ಲಿ ನಮಗೆ ಹರಿ ನೋಡದೇ ಇದ್ದರೆ ನಾವು ಜನ್ಮಜಾತಃ ಕುರುಡರಾಗಿ ಬಿಡ್ತೇವೆ ದೇವರ ಲೆಕ್ಕದಲ್ಲಿ. ಕಣ್ಣಿದ್ದು ಕುರುಡ ಅಂತ ಹೇಳಿದ್ರೆ ಅದೇ. ಹಾಗಾಗಿ ಆ ಧೃತರಾಷ್ಟ್ರನಿಗೆ ಯುದ್ಧ ನೋಡುವಂಥ ಹಂಬಲ, ಬಯಕೆ, ಚಟ ಆಡುವಂಥ ಸಿಕ್ಕಾಪಟ್ಟೆ ಇತ್ತು. ಯುದ್ಧ ಮಾಡೋದಕ್ಕಿಂತ ಹೆಚ್ಚು ಅಲವಿಸಿ ಆ ಧೃತರಾಷ್ಟ್ರನಿಗಾಗಿತ್ತು. ಅಂದರೆ ಎಲ್ಲ ರಾಜ್ಯವನ್ನು ವಶಪಡಿಸ್ಕೊಂಡು ತನ್ನ ಮಕ್ಕಳನ್ನು ಒಳ್ಳೆ ಮಾಡ್ಕೊಳ್ಳುವ ದಾಯಾದಿ ಕಲಹ, ನನ್ನ ಮಕ್ಕಳಿಗೆ ಎಲ್ಲದೂ ಸಿಗಬೇಕು ಅಂತ ಬಹಳ ಆಸೆ ಇತ್ತು ಅವನಿಗೆ, ಅವರಿಗೇನು ಸಿಗಬಾರದು ಅಂತ ಹೇಳಿ. ಹಾಗಾಗಿ ಯುದ್ಧ ನೋಡಬೇಕು ಅಂತೇಳಿ ಆಸೆ ಪಟ್ಟ. ಆವಾಗ ಏನು ಮಾಡ್ತಾರೆ ಕೇಳಿದ್ರೆ, ಕೃಷ್ಣ ಹಾಗೂ ವೇದವ್ಯಾಸರೆಲ್ಲ ಸೇರಿ ಅವನು ನೋಡುವಂಥ ಎಷ್ಟು ಕಾಣಿದ್ರು ಅವನಿಗೆ ಕಾಣೋದಿಲ್ಲಲ್ಲ. ಈ ಕಣ್ಣು ಒಳಗಿಂದ ಆಸೆ ಪಟ್ಟರು ಇದು ಕಾಣೋದಿಲ್ಲಲ್ಲ, ಈಚೆ ಕಣ್ಣು ಹೊರಗಿನ ಕಣ್ಣು ಕಾಣೋದಿಲ್ಲಲ್ಲ, ಕಾಣಬೇಕು ಮೂಡಿಸುವ ಅವನಿಗೆ ಅಂತ ಹೇಳಿ ಅವನಿಗೆ ಒಂದು ವ್ಯವಸ್ಥೆ ಮಾಡ್ತಾರೆ. ಸಂಜಯ ಅಂತ ಇರ್ತಾನೆ, ಕೇಳಿರಬಹುದು. ಆ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಒಂದು ಟಿವಿ ಹಾಕಿ, ಸ್ಕ್ರೀನ್ ಹಾಕಿ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಲೈವ್ ಪ್ರೋಗ್ರಾಮ್ ನೀನು ನೋಡು ಮಾರಾಯ ಅಂತ ಹೇಳಿ, ಅವನ ಆಸೆ ಈಡೇರಿಸುವ ಅಂತ ಹೇಳಿ. ಹಾಗೆ ಸಂಜಯನಿಗೊಂದು ಆಜ್ಞೆ, ನೋಡು ಅಲ್ಲಿ ಏನೇ ಯುದ್ಧ ಕ್ಷೇತ್ರದಲ್ಲಿ ಏನು ನಡೀತದೆಪ್ಪ, ಸ್ಪಷ್ಟವಾಗಿ ಸ್ವಚ್ಛವಾಗಿ ನಿಜವನ್ನೇ ಅವನಿಗೆ ಹೇಳು, ಧೃತರಾಷ್ಟ್ರನಿಗೆ ಹೇಳು ಏನೇನಾಗ್ತದೆ ಅಂತ ಹೇಳಿ. ಆಯಿತು, ಸಂಜಯನು ಒಪ್ಪಿಸ್ತಾರೆ. ಸಂಜಯನು ಹೋಗ್ತಾನೆ, ಧೃತರಾಷ್ಟ್ರ ತಯಾರಾಗಿ ಕೂಳ್ತಾನೆ. ಈಗ ಯುದ್ಧ ಪ್ರಾರಂಭ ಆಗ್ತದೆ, 7:30 ಯುದ್ಧ ಪ್ರಾರಂಭ ಆಗ್ತದೆ ಅಂತ ಹೇಳಿ ಒಂದು ಘೋಷಣೆ ಆಯಿತು. ಯುದ್ಧ ಎರಡೂ ಸೈನ್ಯರು ಬಂದು ನಿಂತರಿಂದ ಏನಾಗ್ತದೆ, ಅರ್ಜುನ ಅಷ್ಟು ಹೇಳಿರ್ತಾನೆ. ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಶ್ಚ ಇವ ಕಿಮೆ ಕುರುವತ ಸಂಜಯ ಅಂತ ಹೇಳಿ, ಧರ್ಮಕ್ಷೇತ್ರ ಕುರುಕ್ಷೇತ್ರಗಳಂತೂ ಧರ್ಮಾಚರಣೆಯ ಕ್ಷೇತ್ರ ಆಗಿತ್ತು. ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಹಾಗೂ ಪಾಂಡವರು ಏನು ಮಾಡ್ತಿದ್ದಾರೆ ನೋಡು ಸಂಜಯ, ಸ್ವಲ್ಪ ಹೇಳು ನನಗೆ ಅಂತ ಹೇಳಿ ಧೃತರಾಷ್ಟ್ರ ಸಂಜಯನ ಹತ್ರ ಹೇಳ್ತಾನೆ. ಕಿಮಕುರುವತ ಸಂಜಯ, ಏನು ಮಾಡ್ತಿದ್ದಾರೆ ಅಂತ ಹೇಳಿದ ನಂತರ ಸಂಜಯ ಹೇಳ್ತಾನೆ, ದೃಷ್ಟ್ವಾದು ಪಾಂಡವಾನೇಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜಾವಚನ ಬ್ರವೀತ್. ಸಂಜಯ ಹೇಳ್ತಾನೆ, ರಾಜ ಅಂದ್ರೆ ಯಾರು? ದುರ್ಯೋಧನ. ಸಿಂಹಾಸನ ಒಂದಾಗಿತ್ತಲ್ಲ, ಚಕ್ರವರ್ತಿ ಪೀಠದಲ್ಲಿ ದುರ್ಯೋಧನ ಆಳ್ತಾ ಇದ್ದ, ಅವನಪ್ಪ ಧೃತರಾಷ್ಟ್ರ. ರಾಜನಾದಂತಹ ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಬಂದು ರಾಜಾವಚನ ಬ್ರವೀತ್ ಈ ರೀತಿಯಾದಂಥ ವಾಕ್ಯವನ್ನ ದುರ್ಯೋಧನ ಗುರುವೇ ಹತ್ರ ಬಂದು ಹೇಳ್ತಾನೆ. ನನ್ನವರು ಹಾಗೂ ಪಾಂಡವರು ಅಂದ್ರೆ ಸ್ವಲ್ಪ ದೂರ ಆಯ್ತು ಅವನಿಗೆ, ತಮ್ಮನ ಮಕ್ಕಳಲ್ಲ. ನನ್ನವರು ನನ್ನದ್ದು ಆ ಮಮತೆ ಅತಿಯಾದಂತಹ ವ್ಯಾಮೋಹ ಹೇಳುವಂಥ ಧೃತರಾಷ್ಟ್ರ ತುಂಬ ಇತ್ತು. ಅಣ್ಣ ತಮ್ಮನ ಮಕ್ಕಳು ಒಂದೇ ಮನೆಯವರು ಅಂತ ಅವನು ತಿಳ್ಕೊಳ್ಳೇ ಇಲ್ಲ. ನಾವು ತಿಳ್ಕೊಳ್ಳೋದಷ್ಟೇ ಭಾಯಿ ಅಂತ ಹೇಳಿ ಬಿಟ್ರೆ, ಅವನು ತಿಳ್ಕೊಳ್ಳುವಂಥದ್ದೇ ಬೇರೆ, ಧೃತರಾಷ್ಟ್ರ ತಿಳ್ಕೊಂಡದ್ದೇ ಬೇರೆ. ಹಾಗಾಗಿ ಆ ಸಂಜಯ್ ಹೇಳ್ತಾನೆ, ರಾಜ ದುರ್ಯೋಧನ ತನ್ನ ಗುರುಗಳ ಹತ್ರ ಬಂದು ಈ ರೀತಿಯಾದಂಥ ಮಾತನ್ನು ಹೇಳ್ತಾನೆ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಮುಂದಿನ ಶ್ಲೋಕ, ಪಶ್ಯೇತಾಂ ಪಾಂಡಪುತ್ರಾಣಾಂ ಆಚಾರ್ಯ ಮಹತೀಂಚಮಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನಿನ್ನ ಶಿಷ್ಯರಾದಂತಹ ದ್ರುಪದ ಹಾಗೂ ಎಲ್ಲ ಪಾಂಡುಪುತ್ರರೆಲ್ಲ ಬುದ್ಧಿವಂತ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನ ವ್ಯೂಹಾಕಾರವಾಗಿ ನಿಲ್ಲಿಸಲಾಗಿತ್ತು. ಏನು ಅಂತ ಕೇಳಿದ್ರೆ, ಆವಾಗಿನ ಸೈನ್ಯ ಈ ರೀತಿಯಾದಂತಹ ದೂರ ನಿಂತ್ಕೊಂಡು ಬಂದೂಕಲ್ಲಿ ಹೊಡೆಯುವಂತಾಗಿತ್ತು. ವ್ಯೂಹಾಕಾರ, ಚಕ್ರ ವ್ಯೂಹ, ಪದ್ಮ ವ್ಯೂಹ, ನಾನಾ ಥರ ವ್ಯೂಹಗಳ ಆಕಾರದ ನಿಲ್ಲಿಸ್ಕೊಂಡು ಯುದ್ಧ ಮಾಡ್ತಿದ್ರು. ಆ ರೀತಿಯಾದಂತಹ ಶಿಷ್ಯ ಅಂದ್ರೆ ಆಚಾರ್ಯರ ಶಿಷ್ಯನಾದ ಶಿಷ್ಯ ದ್ರುಪದ ಹಾಗೂ ಪುತ್ರ ದೃಷ್ಟದ್ಯುಮ್ನ ವ್ಯೂಹಾಕಾರವಾಗಿ ನಿಲ್ಲಿಸ ಪಾಂಡುಪುತ್ರದಿ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ ಅಂತ ಹೇಳಿ ಯಾರು ಹೇಳ್ತಾರೆ? ದುರ್ಯೋಧನ ಶಿಷ್ಯ ಗುರು ದ್ರೋಣಾಚಾರ್ಯರಿಗೆ ಕಾಣಿಸ್ತಾನೆ, ಅಲ್ಲಿ ನೋಡಿ ಅಂತ ಹೇಳಿ. ಹಾಗೆ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಅಂತೇಳಿ ಮೊದಲನೇ ಅಧ್ಯಾಯದಲ್ಲಿ ಯಾರ್ಯಾರು ಸೈನ್ಯದಲ್ಲಿದ್ದಾರೆ ಅವರವರ ಮಾಹಿತಿ, ಎರಡೂ ಸೈನ್ಯ ಎಷ್ಟೆಷ್ಟು ಶೂರರಿದ್ದಾರೆ, ಅವರವರ ಒಂದು ಪ್ರಾಬಲ್ಯತೆ ಎಷ್ಟು ಹೇಳುವಂಥದ್ದೆಲ್ಲ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗೆ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸುಗಳನ್ನು ಉಳ್ಳವರು. ಆವಾಗ ಏನಾಗಿರ್ತದೆ ಕೇಳಿದ್ರೆ, ಮಂತ್ರಶಕ್ತಿಯಿಂದ ಪ್ರಯೋಗ ಮಾಡುವಂತಹ ಬಿಲ್ಲು ಬಾಣಗಳು, ಅಸ್ತ್ರಗಳು, ಶಸ್ತ್ರಗಳು ತುಂಬ ಇತ್ತು. ಹಾಗಾಗಿ ಅದರದ್ದೆಲ್ಲ ಮಾಹಿತಿ ಹೇಳ್ತಾನೆ. ಏನು ಕೇಳಿದ್ರೆ, ಭೀಮಾರ್ಜುನರಿಗೆ ಸಮಾಯುಧಿ, ಭೀಮ ಅರ್ಜುನರು ಭೀಮನಿಗೆ ಅರ್ಜುನಿಗೆ ಸಮನಾದ ಯುದ್ಧ ಮಾಡುವಂಥ ಶೂರರು ಯಾರು?
ಯುದ್ಧ ಕ್ಷೇತ್ರದಲ್ಲಿ ಇಲ್ಲ ಹೇಳುವಂಥ ಮಾತನ್ನು ಹೇಳ್ತಾರೆ. ವಿರಾಟ ಮಹಾರಥಿಯಾದ ರೂಪದ ರಾಜ, ದೃಷ್ಟಕೇತು ಚೇಕಿತಾನ ಬಲಶಾಲಿಯಾದ ಕಾಶಿರಾಜ, ಪುರುಜಿತ್ ಕುಂತಿಭೋಜ ಮನುಷ್ಯರಲ್ಲಿ ಶ್ರೇಷ್ಠನಾದ ಶೇಬ್ಯ, ಪರಾಕ್ರಮಿಯಾದ ಯುಧಾಮನ್ಯು, ಬಲಶಾಲಿಯಾದ ಉತ್ತಮೋಜ, ಸುಭದ್ರಾ ಪುತ್ರನಾದ ಅಭಿಮನ್ಯು ಹಾಗೂ ದ್ರೌಪದಿಯ ಪುತ್ರ, ಐವರು ಪುತ್ರರು ಮಹಾರಥಿಗಳಾಗಿದ್ದಾರೆ. ಮಹಾರಥಿಗಳೆಲ್ಲ ಯುದ್ಧದಲ್ಲಿ ಬಂದು ಸೇರಿದ್ದಾರೆ ಅಂತ ಹೇಳ್ತಾನೆ. ಹಾಗೆ ಎಲೆಯ ಬ್ರಾಹ್ಮಣ ಶ್ರೇಷ್ಠರೇ ಅಂದರೆ ದ್ರೋಣರಿಗೆ ಹೇಳುವಂಥದ್ದು, ನಮ್ಮ ಪಕ್ಷದಲ್ಲಿಯೂ ಇರುವ ಪ್ರಧಾನ ರಾಜಯೋಧರನ್ನು ನೀವು ತಿಳಿದುಕೊಳ್ಳಿರಿ. ಅಂದರೆ ಈಗೇನಾಗ್ತದೆ, ಅವ್ರ ಸೈನ್ಯದಲ್ಲಿ ಹೇಳುವಂಥದ್ದು ಹೇಳಾಯ್ತು, ಪಾಂಡವರ ಸೈನ್ಯ ಹೇಳಿ ಆಯಿತು, ಈಗ ನಮ್ಮ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಮಾರ್ರೆ ಅಂತ ಹೇಳ್ತಾನೆ. ಆವಾಗ ಏನಾಗ್ತದೆ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ನಾನಾ ಥರದ ಮಹಾರಥಿಗಳೆಲ್ಲ ಇದ್ದಾರೆ. ಅಂದರೆ ಅವ್ರ ಸೈನ್ಯ ಒಂದೇ ದೊಡ್ಡದಲ್ಲ, ಇವ್ರ ಸೈನ್ಯ ಮತ್ತೂ ದೊಡ್ಡುಂಟು. ಗೊತ್ತಾಗ್ಲಿಲ್ವಾ? ಹಾಗಾಗಿ ಭೂರಿಶ್ರವ, ಅಶ್ವತ್ಥಾಮ, ವಿಕರ್ಣ, ಕೃಪಾಚಾರ್ಯರು ಎಲ್ಲರೂ ತುಂಬ ಬಹಳ ಬಲಶಾಲಿಯಾದಂತಹ ಜನರಿದ್ದಾರೆ. ಹಾಗೂ ಅನ್ಯೇಚ ಬಹವಶ್ವರ ಮದರ್ಥೇ ತ್ಯಕ್ತ ಜೀವಿತಾ ಅಂತ ಹೇಳಿದ್ರು. ಅಂದರೆ ನಿನಗೋಸ್ಕರ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧರಾಗಿರುವಂತಹ ಜನರೆಲ್ಲ ಇದ್ದಾರೆ. ಅವನು ಒಳ್ಳೇದೋ ಕೆಟ್ಟದ್ದೋ ನಾವು ನೋಡಲಿಲ್ಲ. ಉದಾಹರಣೆ ಕರ್ಣನ ಕತೆ ತುಂಬ ಉಂಟು ಹೇಳಲಿಕ್ಕೆ ಹೋದರೆ. ಕರ್ಣ ಅವನ ತಪ್ಪೆಂಥದ್ದು ಇಲ್ಲ ಆಗಿತ್ತು. ಅವನು ಅನ್ನದ ಋಣಕ್ಕೋಸ್ಕರ ಕೌರವರ ಪಕ್ಷವನ್ನು ಸೇರ್ಕೊಂಡ. ಅವನಿಗೆ ರಾಜ್ಯ ಇಲ್ಲ, ಅನಾಥ ಅಂತ ತಿಳ್ಕೊಂಡು ಆ ಒಂದು ಅವನ ಶಕ್ತಿಯನ್ನು ಅರ್ಥಕೊಂಡಂಥ ದುರ್ಯೋಧನ ಮಾಡ್ದ, ನೀ ಅಂಗರಾಜ್ಯವನ್ನು ತಗೋ, ನಾನು ಸೈನ್ಯಕ್ಕೆ ಬಾ ಅಂತೇಳಿ ತಗೊಂಡು ಚಾವಿ ಹಾಕಿ ಆಗೋಯ್ತು. ಅವನು ಅನ್ನವನ್ನೇ ಊಟ ಮಾಡಿದ್ದರಿಂದ ಅವನಿಗೋಸ್ಕರನೇ ಹೋರಾಡುವಂಥ, ಅವನಿಗೋಸ್ಕರನೇ ಪ್ರಾಣತ್ಯಾಗ ಮಾಡಿದ್ರು ಕೂಡ ಸರಿ ಅಂತ ಹೇಳುವಂತಹ ಒಂದು ಮನೋಭಾವ ಕರ್ಣನಲ್ಲಿ ಬಂತು. ಅವನು ಏನೇ ತಪ್ಪು ಮಾಡಿದ್ರು ಇವನು ಹೋಗಿ ಸಿಕ್ಕಾಕೊಳ್ಳೋದು. ಅದರಲ್ಲಿ ಕೆಲವೊಂದ್ಸಲ ಮನಸ್ಸಿದ್ದು ಮಾಡ್ದ, ಕೆಲವೊಂದು ಮನಸ್ಸಿಲ್ಲದೆ ಮಾಡ್ದ. ಈ ರೀತಿಯಾದಂತಹ ವೀರೆಲ್ಲ ಅವನ ಪ್ರಾಣತ್ಯಾಗ ಅಂದರೆ ಗೌರವನಿಗೋಸ್ಕರ, ಆ ಕೆಟ್ಟವನಿಗೋಸ್ಕರನೂ ಕೂಡ ನಾವು ಪ್ರಾಣ ಬಿಡ್ಲಿಕ್ಕೆ ರೆಡಿ ಇದ್ದೇವೆ ಹೇಳುವಂತಹ ಸಂದರ್ಭ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಂದರೆ ಕೌರವರ ಸೈನ್ಯ ಭೀಷ್ಮಾಚಾರ್ಯರಿಂದ ರಕ್ಷಿಸಲ್ಪಡುತ್ತದೆ, ಪಾಂಡವರ ಸೈನ್ಯ ಭೀಮನಿಂದ ರಕ್ಷಿಸಲ್ಪಡುತ್ತದೆ ಹೇಳುವಂಥ ಮಾತನ್ನು ಹೇಳ್ತಾರೆ. ಮುಂದೇನಾಗ್ತದೆ, ಅಯನೇಷು ಸರ್ವೇಷು ಯಥಾ ಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅಂದರೆ ಆದ್ದರಿಂದ ಎಲ್ಲ ವ್ಯೂಹದ್ವಾರಗಳ ನಿಮ್ಮ ಜಾಗಗಳೇ ಅಸ್ಥಿರವಾಗಿರುತ್ತಾ ನೀವೆಲ್ಲರೂ ನಿಸ್ಸಂದೇಹವಾಗಿ ಭೀಷ್ಮ ಪಿತಾಮಹರನ್ನ ಕಡೆಯಿಂದ ಎಲ್ಲ ಕಡೆಯಿಂದ ರಕ್ಷಣೆ ಮಾಡಿ. ಅಂದರೆ ಕೌರವರ ಸೇನಾನಿ ಯಾರಾಗಿದ್ದರು? ಭೀಷ್ಮಾಚಾರ್ಯರಾಗಿದ್ದರು. ಅವರನ್ನು ನೀವು ರಕ್ಷಣೆ ಮಾಡಿ, ಅವರಿಗೇನು ತೊಂದರೆ ಆಗಲಿ ಕೊಡಬೇಡಿ ಮಾರ್ರ, ನೀವು ಎಂತ ಬೇಕಾದ್ರೂ ಮಾಡ್ಕೊಳ್ಳಿ. ಭೀಷ್ಮಾಚಾರ್ಯರಿಗೆ ಏನೂ ಸ್ವಲ್ಪ ಸಮಸ್ಯೆ ಆಗಬಾರ್ದು, ಅವರು ಮುಂದಾಗಿದ್ದವರು. ಹಾಗೆ ಅವರಿಗೆ ತೊಂದರೆ ಆಗೋದು ಯಾವುದು ನೀವು ನಡ್ಕೊಳ್ಬೇಡಿ, ಎಲ್ಲರೂ ಆ ಭೀಷ್ಮಾಚಾರ್ಯರಿಗೆ ರಕ್ಷಣೆ ಕೊಡಿ ಹೇಳುವಂಥ ಶ್ಲೋಕವನ್ನು ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಹಾಗೆ ರೀತಿ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನಂತೋಚ್ಚೈ ಶಂಖಂ ದದ್ಮೋ ಪ್ರತಾಪವಾನ್. ಆ ಮಹಾಭಾರತ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಶಂಖ ಅಂತ ಇರ್ತಿತ್ತು, ಪ್ರತಿಯೊಂದು ಶಂಖಕ್ಕೂ ಒಂದೊಂದು ಹೆಸರಿರ್ತಿತ್ತು. ಪಾಂಚಜನ್ಯ ಹೇಳುವಂತಹ ಶಂಖವನ್ನು ಕೃಷ್ಣ ಪರಮಾತ್ಮ ಒತ್ತಿದ್ದ. ಪಾಂಚಜನ್ಯ ಹೃಷಿಕೇಶೋ ದೇವದತ್ತಂ ಧನಂಜಯ, ದೇವದತ್ತ ಹೇಳುವಂತಹ ಶಂಖವನ್ನು ಅರ್ಜುನ ಒತ್ತಿದ್ದ. ಪೌಂಡ್ರಂ ದದ್ಧೋ ಮಹಾಶಂಖಂ, ಪೌಂಡ್ರ ಹೇಳುವಂತಹ ಶಂಖವನ್ನು ಭೀಮಸೇನ ಬಳಸ್ತಿದ್ದ. ಅನಂತ ವಿಜಯ ಹೇಳುವಂತಹ ಶಂಖವನ್ನು ಅರ್ಜುನ ಬಳಸ್ತಿದ್ದ. ನಕುಲ ಸಹದೇವರು ಸುಘೋಷ ಮಣಿಪುಷ್ಪ ಹೇಳುವಂಥ ಶಂಖವನ್ನು ಊದ್ತಿದ್ರು. ಈ ಕೆಲವೊಂದು ಪಿಕ್ಚರಲ್ಲಿ ಕಾಣಿಸ್ತದೆ ನೋಡಿ, ಯುದ್ಧ ಪ್ರಾರಂಭ ಆಗಬೇಕಿದ್ರೆ ಶಂಖನಾದ, ತಮಟೆ, ನಗಾರಿ ಎಲ್ಲ ಶಬ್ದ ಆಗ್ತಿತ್ತು, ಘೋರ ಶಬ್ದ ಆಗ್ತಿತ್ತು. ಆವಾಗ ಇಡೀ ಬ್ರಹ್ಮಾಂಡವೇ ಅಲುಗಾಡ್ತದೇನೋ. ಉದಾಹರಣೆ ಡಿ ಜೆ ಹಚ್ಚಿದಾಗ ನಮ್ಗೆ ಎದೆ ಹೊಡೆದಂಗೆ ಆಗ್ತದೆ. ಆ ಡಿ ಜೆ ಹಚ್ಕೊಂಡು ಹೋಗ್ಬೇಕಿದ್ರೆ ಢಪ್ 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 ಹೇಳಿ ಎದೇನೇ ಹೊಡೆದು ಹೋಗ್ತಾ ಉಂಟೆ ನೋಡುವಂಥ. ಈಗ ಸ್ವಲ್ಪ ಹೃದಯ ಭೀಕಿರುವವರೆಗೆ ಏನಾಗ್ತದೆ, ಅದು ಪರಿಣಾಮ ಆಗಿಬಿಡುತ್ತೆ. ಆ ರೀತಿಯಾದ ಶಬ್ದ ಆವಾಗ ಆಗ್ತಿತ್ತಂತೆ. ಅದಲ್ಲ, ಅದು ಎಂಥದ್ದು ಅಲ್ಲ, ನಾವು ಸ್ವಲ್ಪ ಅಂದಾಜಿಗೆ ಹೇಳಿದ್ದಷ್ಟೇ. ಈಗಿನ ಕಾಲದ ಶಬ್ದ ಇದು, ಅದು ಸಿಡಿಲು ಹೊಡೆದಂಗೆ ಆಗ್ತಿತ್ತು ಆವಾಗಿನ ಕಾಲದ ಯುದ್ಧದ ಒಂದು ಸಮಯ. ಅದೇ ರೀತಿ ಎಲ್ಲ ಕಡೆಗಿಂದ ಭಯಂಕರವಾದ ಶಬ್ದ ಉತ್ಪತ್ತಿ ಆಗ್ತದೆ. ಎಲ್ಲರೂ ಕೂಡ ಅವರವರ ವಾದ್ಯಗಳನ್ನು, ಅವರವರ ಶಂಖಗಳನ್ನು ಮೊಳಗಿಸ್ತಾರೆ, ಯುದ್ಧಕ್ಕೆ ತಯಾರಾಗ್ತಾರೆ. ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತರಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಅರ್ಜುನನು ಅಲೌಕಿಕವಾದ ಶಂಖಗಳನ್ನು ಊರುತ್ತಾರೆ. ಕಳಿಸ್ಲೋಕದಲ್ಲಿ ಹೇಳಿದಂಗೆ ಅರ್ಜುನ ಅನಂತೇಜಯನ್ನ, ಕೃಷ್ಣ ಪಾಂಚಜನ್ಯವನ್ನು ಇಬ್ಬರೂ ಸೇರಿ ಶಂಖವನ್ನು ಊರುತ್ತಾರೆ. ಅದೇ ರೀತಿ ಶ್ರೇಷ್ಠ ಧನುಸುಳ್ಳ ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ರಾಜ ವಿರಾಟ, ಅಜಯನಾದ ಸಾತ್ವಿಕಿ, ದ್ರುಪದ ಹಾಗೂ 5 ಪಾಂಡವರ ಪುತ್ರರು, ಸುಭದ್ರಾ ಪುತ್ರ ಅಭಿಮನ್ಯು, ಇವರೆಲ್ಲರೂ ಕೂಡ ಅವರವರ ಶಂಖಗಳನ್ನು ಊದ್ತಾರೆ. ಎಲ್ಲರೂ ಊದ್ತಾರೆ ಅವ್ರ ಶಂಖವನ್ನು. ಅದೇ ರೀತಿ ಆ ಶಬ್ದ ಭಯಾನಕವಾಗಿತ್ತು. ಆಕಾಶ ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನಾದಿಗಳು ಅಂದರೆ
ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು ಅಂತೇಳಿ ಕೌರವರ ಪಕ್ಷದ ಹೃದಯವನ್ನ ಒಂಥರ ಭಯ ಹುಟ್ಟಿಸಿಬಿಡ್ತು. ಯುದ್ಧ ಅಂದ್ರೆ ಏನೋ ಅಂದ್ಕೊಂಡಿದ್ರು, ಹೋದ್ರಾಯ್ತು, ಹೊಡೆದಾಟ ಚಾಲು ಮಾಡ್ರಾಯ್ತು ಅಂತೇಳಿ. ಹಂಗಾಗಲಿಲ್ಲ, ಇದು ಅಂದ್ಕೊಂಡಂಗೆ ಆಗಲಿಲ್ಲ. ಎಲ್ಲ ವಿಶೇಷ ವಿಚಿತ್ರ ಆಗೋಯ್ತು. ಈ ಶಂಖ, ನಗಾರಿ, ಡೋಲು, ತಮಟೆ ಅದೆಲ್ಲ ಕೇಳಿ ಏನಾಯ್ತು, ಎದೆ ಒಡೆದು ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಆವಾಗ ಏನಾಗ್ತದೆ, ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತ ರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತಿ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾವಾಕ್ಯಂ ಇದಮಾಹ ಮಹೀಪತೆ. ಇಷ್ಟು ಶಬ್ದ ಆಯಿತು, ಯುದ್ಧದ ತಯಾರಿ ಆಗ್ತದೆ, ಇಷ್ಟೆಲ್ಲ ಶಬ್ದ ಆಯಿತು. ಆವಾಗ ಏನು ಹೇಳ್ತಾನೆ ಅರ್ಜುನ ಋಷಿಕೇಶಂ ತದಾವಾಕ್ಯಂ ಇದಮಾಹ ಮಹೀಪತೆ. ಈ ವಾಕ್ಯವನ್ನ ಆಗ ಅರ್ಜುನ ಹೇಳ್ತಾನೆ. ಯಾರ ಹತ್ರ? ಕೃಷ್ಣನ ಹತ್ರ ಹೇಳ್ತಾನೆ. ಏನಂತ ಕೇಳಿದ್ರೆ, ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಅಂದ್ರೆ ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನ ತಗೊಂಡೋಗಿ ನಿಲ್ಲಿಸೋದು ಕೃಷ್ಣ. ನನಗದು ಇದು ಗೊತ್ತಿಲ್ಲ, ನಾನು ಒಟ್ಟು ನೋಡ್ಬೇಕು, ಎರಡೂ ಸೈನ್ಯರು ನಾನು ನೋಡ್ಬೇಕು, ಎರಡೂ ಈಚೆ ತಿರುಗಿ ಇವರು ಕಾಣಬೇಕು, ಈಚೆ ತಿರುಗಿ ಇವರು ಕಾಣಬೇಕು, ಅಷ್ಟು ವ್ಯವಸ್ಥಿತವಾಗಿ ನೀವು ತಗೊಂಡೋಗಿ ನನ್ನ ರಥ ನಿಲ್ಲಿಸಬೇಕು ಅಂತ ಹೇಳಿ ಹೇಳಿದ ಕೂಡಲೇ ಕೃಷ್ಣ ಏನು ಮಾಡ್ತಾನೆ, ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾನೆ. ಯಾವದೇತಾಂ ನಿರೀಕ್ಷೇಯಂ ಯೋದ್ಧುಕಾಮಾನವಸ್ಥಿತಾಂ ಕೈರ್ಮಯ ಸಹಯೋದ್ಧಂ ಅಸ್ಮಿನ್ ರಣ ಸಮುದ್ಯಮೆ. ಯಾಕಪ್ಪ ಎರಡು ಸೈನ್ಯ ಮಧ್ಯೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ, ಕೌರವರ ಸೈನ್ಯದಲ್ಲಿರೋರು ನನ್ನನ್ನು ನೋಡಬೇಕು, ಪಾಂಡವರ ಸೈನ್ಯದಲ್ಲಿರೋರು ನನ್ನನ್ನು ನೋಡಬೇಕು. ಉದಾಹರಣೆ, ನಾವು ರಾಜಕೀಯ ಪಕ್ಷಗಳಿಗೆಲ್ಲ ಹೋದಾಗ ನೋಡ್ತೇವೆ, ಆ ಪಕ್ಷದ ಯಾರು ಬಂದಿದ್ದಾರೆ, ಈ ಪಕ್ಷ ಯಾರು ಬಂದಿದ್ದಾರೆ, ಎಲ್ಲ ನೋಡಬೇಕಲ್ಲ, ನಮಗೆ ಮಾಹಿತಿ ಸಂಗ್ರಹ ಆಗಬೇಕಲ್ಲ. ಹಾಗಾಗಿ ಯೋತ್ಸ್ಯಮಾನಾನ್ ಅವೇಕ್ಷ್ಯಂ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚಿಕೀರ್ಷವಃ. ಅಂದರೆ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೆ. ಇದು ದುರ್ಬುದ್ಧಿ ಯಾರ್ದು? ಧೃತರಾಷ್ಟ್ರಂದು. ಯುದ್ಧ ನೋಡಬೇಕು ಅಂತಹ ಹಂಬಲ ಇತ್ತಲ್ಲ ಅವನಿಗೆ, ಆದಷ್ಟು ಯುದ್ಧ ತಡಿಬೇಕು ಅಂತೇಳಿ ತುಂಬ ಪ್ರಯತ್ನ ಪಟ್ಟ. ಯಾರೋ ಕೃಷ್ಣ ಪರಮಾತ್ಮ ಯುದ್ಧ ಬೇಡ, ಆಗಬಾರ್ದು ಹೇಳುವಂಥ ಸಂಧಾನಕ್ಕೆ ಹೋದ. ಅವ್ರ ಪಾಲು ಅವ್ರಿಗೆ ಕೊಟ್ಬಿಡು ಮಾರಾಯ ಕೌರವ. ಗೊತ್ತಾಗಲಿಲ್ಲ ಅವ್ರಿಗೆ, ಅಣ್ಣ ತಮ್ಮರ ಮಕ್ಕಳು ಅರ್ಧ ರಾಜ್ಯವನ್ನು ಕೊಟ್ಬಿಡು, ಎಂಥ ಕರೆಗಳೇ ನಿನಗೆ ಹೇಳ್ದೆ. ಎಂತ ಮಾಡ್ದ ಅವನು? ಕೇಳದ್ನ? ಕೇಳಲಿಲ್ಲ. ಅರ್ಧ ರಾಜ್ಯ ಬಿಡಿ, 5 ಗ್ರಾಮ ಕೊಡು ಅಂತ ಕೇಳ್ದ. ಅದಾದ್ರೂ ಕೊಟ್ಟನ? ಅದೂ ಕೊಡಲಿಲ್ಲ. 5 ಗ್ರಾಮ ಬಿಡು, 5 ಮನೆ ಕಟ್ಟುವಷ್ಟು ಜಾಗ ಕೊಡು ಅಂತ ಕೇಳ್ದ. ಅದಾದ್ರೂ ಕೊಟ್ಟನ? ಬೇಡ. 5 ಸಣ್ಣ ಸಣ್ಣ ಜಾಗ ಕೊಡು ಮಾರಾಯ, ಮನೆ ಕಟ್ಟಲಿಕ್ಕಿಂದ್ರೆ ಸಾಕು. ಅದೂ ಕೇಳಲಿಲ್ಲ. ಕಡೆಗೆ ದುರ್ಯೋಧನ ಹೇಳ್ತಾನೆ, 5 ಗ್ರಾಮ ಅಲ್ಲ, 5 ಮನೆ ಕಟ್ಟುವಷ್ಟು ಜಾಗ ಅಲ್ಲ, 1 ಸೂರ್ಯ ಮನೆ, ಇಷ್ಟು ಮನೆ ಅಷ್ಟು ಊರುವಷ್ಟು ಕೂಡ ಜಾಗ ನಾನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೋಗ್ಲಿಕ್ಕೆ ಕಟ್ಟಿಲ್ಲ ಅಂತ ಅಹಂಕಾರದ ಮಾತಾಡಿ ಯುದ್ಧ ಬೇಕಾದ್ರೆ ಮಾಡ್ಕೊಂಡು ನಾವು ಹೇಳ್ತೇವೆ, ನೀ ಏನು ಬೇಕಾದ್ರೆ ಮಾಡ್ಕೊಂಡು, ನಾನು ಕೊಡುವುದಿಲ್ಲ. ವ್ಯಾವಹಾರಿಕವಾದ ಭಾಷೆ ಹೇಳ್ತೇವಲ್ಲ, ನೀ ಏನು ಬೇಕಾದ್ರೆ ಮಾಡ್ಕೊಳ್ಳೋ ಹೋಗ, ಹೇಳುವುದಿಲ್ವಾ? ಅದೇ ರೀತಿ ಏನೂ ಬೆಲೆ ಇಲ್ದಿದ್ದವ್ರ ಥರ ಕೃಷ್ಣ ಪರಮಾತ್ಮನನ್ನ ಕಳಿಸಿಬಿಟ್ಟ. ಸಂಧಾನಕ್ಕೆ ಪರಮಾತ್ಮನೇ ಹೋಗಿದ್ದ. ಅಷ್ಟು ಕಳಿಸಿದ ನಂತರ ಇಷ್ಟ ಆಗಬೇಕೋ ಬೇಡವಾ ಅಲ್ವಾ? ಹಾಗಾಗಿ ಆ ಧೃತರಾಷ್ಟ್ರ ದುರ್ಬುದ್ಧಿಯಿಂದ ಇಷ್ಟೆಲ್ಲ ಆಗ್ತಾ ಉಂಟು ಅಂತೇಳಿ ಸಂಜಯ ಉವಾಚ. ಸಂಜಯ ಹೇಳ್ತಾನೆ, ಏವ ಮುಕ್ತೋ ಋಷಿಕೇಶ ಗುಡಾಕೇಶೇನ ಭಾರತ ಸೇನಯೋರ್ ಭಯೋರ್ಮಧ್ಯೆ ಸ್ಥಾಪಯತ್ವಾ ರಥೋತ್ತಮಂ. ರಥ ತಗೊಂಡೋಗಿ ನಿಲ್ಲಿಸ್ತಾನೆ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾನ್ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಆವಾಗ ಕೃಷ್ಣ ಹೇಳ್ತಾನೆ, ಸರಿ ಮಾಡಿ ನೋಡ್ಕೊ, ನೀನು ಹೇಳ್ದಂಗೆ ಮಾಡಿದ್ದೆ, ಆಚೀಚೆ ಮಾಡಲಿಲ್ಲ, ನೀನು ಏನು ಹೇಳಿದ್ಯೋ ಅಷ್ಟೇ ಮಾಡಿದ್ದೆ, ರಥ ನಿಲ್ಲಿಸಿದ್ದೆ, ಆಚೀಚೆಗೆಲ್ಲ ನೋಡ್ಕೊ ಅಂತ. ಸರಿ ಮಾಡಿ ನೋಡ್ಕೊ, ಬರೀ ನೋಡುವುದಲ್ಲ, ಸರಿ ಗಮನ ಇಟ್ಟು ನೋಡೋಳಿ. ತತ್ರಾಪಶ್ಯ ಸ್ಥಿತಾನ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತನ ಪುತ್ರಾನ್ ಪೌತ್ರಾನ್ ಸಖೀಂ ಸತ. ಅಂದರೆ ಅರ್ಜುನ ಆಯ್ತು, ನಾನು ನೋಡ್ಕೊಳ್ತೆ, ಸ್ವಲ್ಪ ಅಹಂಕಾರ ಇತ್ತು, ಯುದ್ಧ ಏನೋ ತಿಳ್ಕೊಂಡಿದ್ನಲ್ಲ, ಅಹಂಕಾರ ಈಗ ಕಂಡ, ಓ ಭೀಷ್ಮಾಚಾರ್ಯರು, ಓ ದ್ರೋಣಾಚಾರ್ಯರು, ಓ ಅಶ್ವತ್ಥಾಮ, ಇವರೆಲ್ಲ ನಮ್ಮವರೇ ಅಲ್ವಾ? ಪುತ್ರಾನ್ ಪೌತ್ರಾನ್ ಸಖೀಂ ಸತ, ಆಚಾರ್ಯ ವೃಂದದವರು, ಅಣ್ಣ ತಮ್ಮಂದಿರು, ಸೋದರ ಸಂಬಂಧಿಗಳು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರ್ಕೊ ಬಂದಿದ್ರಲ್ಲ ಇಲ್ಲಿ ಯುದ್ಧಕ್ಕೆ. ತಮಾಷೆಗೆ ಬರಲಿಲ್ಲ ಅವರು, ಹೊಡೆದಾಡ್ಕೊಳ್ಳಿಕ್ಕೆ ಬಂದಿದ್ರು. ಹಾಗೆ ತಾನ್ ಸಮೀಕ್ಷಸ ಕುಂತೆಯ ಸರ್ವಾನ್ ಬಂಧು ನಮಸ್ಥಿತಾನ್ ಕೃಪಯಾ ಪರಾಯಾವಿಷ್ಟೋ ವಿಷೀದನ್ ನಿದಮಬ್ರವೀತ್. ಇಷ್ಟು ನೋಡಿದ ತಕ್ಷಣ ಅವನಿಗೇನಾಗ್ತದೆ, ಸ್ವಲ್ಪ ಹೆದರಿಕೆ ಚಾಲು ಆಗ್ತದೆ, ಸ್ವಲ್ಪ ಮನಸ್ಸು ಕುಂತದೆ. ಯಾರ್ಯಾರು ಎಲ್ಲೆಲ್ಲವರೋ ಬರ್ತರು ಅಂದ್ಕೊಂಡಿದ್ದ ಯುದ್ಧಕ್ಕೆ. ಇವರು ಕಂಡ್ರೆ ಇಲ್ಲಿ ಪಕ್ಕದ ಮನೆಯವರೇ ಬಂದಿದ್ರು. ಅರ್ಜುನ ಉವಾಚ. ಅರ್ಜುನ ಹೇಳ್ತಾನೆ, ದೃಷ್ಟಮೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಶ್ರೀರಂ ದಿವಮ ಗಾತ್ರಣಿ ಮುಖಂಚ ಪರಿಶುಷ್ಯತಿ. ಈಗ ಸ್ವಲ್ಪ ತಂಡಾದ ಅರ್ಜುನ. ಇಷ್ಟೊತ್ತು ಸ್ವಲ್ಪ ಏನು ರಥ ಹೊಡ್ಕೊಂಡು ಗಿರಿ ಬರ್ತಿತ್ತಲ್ಲ, ಈಗ ರಥ ನಿಲ್ಲಿಸ್ನೋ ಎಲ್ಲ ನೋಡಿದ ತಕ್ಷಣ ಸ್ವಲ್ಪ ಬಿಸಿ ಚಾಲು ಆಯಿತು, ಹೊಟ್ಟೆಲೆಲ್ಲವ ಹೊಟ್ಟೆ ಉರಿ ಚಾಲು ಆಯಿತು, ಅಂದರೆ ಬಿಸಿ ಕೈಕಾಲು ನಡ್ಕೋಕ್ಕೆ ಚಾಲು ಆಯಿತು, ಬೆವರು ಚಾಲು ಆಯಿತು, ನಿಲ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಂತ ನೋಡ್ರಿ, ಸೀದಂತೆ ಮಮ ಗಾತ್ರನೇ ಮುಖಂಚ ಪರಿಶುಷ್ಯತಿ.
ಮುಖೆಲ್ಲ ಒಂಥರ ಬೆವರ್ತಾ ಉಂಟು, ಕೈ ಕಾಲ ನಡುಗ್ತಾ ಉಂಟು, ಶಕ್ತಿ ಇಲ್ಲ, ಆ ರೀತಿ ಆಗ್ತಾ ಉಂಟು ಹೇಳ್ತಾ ಇದ್ದಾನೆ. ನನ್ನ ಶರೀರ ರೋಮಾಂಚನ ಆಗ್ತಾ ಉಂಟು, ಏನೋ ಭಯ, ಸಿಂಹನೇ ಎದುರು ಬಂದಾಗ ಎಂತ ಆಗ್ತದೆ, ಅಬ್ಬಾ ಹೇಳುವಂಥದ್ದಾಗೋದಿಲ್ವ, ಅದೇ ರೀತಿ ಇವನಿಗೂ ಆಗಬೇಕು. ಗಾಂಡೀವಂ ಶ್ರಮಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಂ ವ್ಯವಸ್ಥಾತುಂ ಭ್ರಮತಿ ವಚ ಮೇ ಮನಃ. ಎಂತ ಆಗ್ತದೆ ಕೇಳಿದ್ರೆ, ಉದಾಹರಣೆಯಿಂದ ನಾನು ಹೇಳಿದಾಗೆ ಆಯ್ತು. ಅರ್ಜುನಿಗೆ ಎಂತಾಯ್ತು, ಎಲ್ಲ ಇಡೀ ರಾತ್ರಿ 12 ಗಂಟೆ ತನಕ ಈ ಪ್ರಶ್ನೆಗೆ ಉತ್ತರ ನೋಡ್ಕೊಂಡು ಹೋದ ತಕ್ಷಣ ಮರುದಿನ ಬೆಳಿಗ್ಗೆ ಏನು ಮಾಡ್ತೇವೆ, ಪರೀಕ್ಷೆ ಹಾಲಿಗೆ ಹೋಗ್ತೇವೆ. ಪರೀಕ್ಷೆ ಹಾಲಿಗೆ ಹೋದ ತಕ್ಷಣ ಪ್ರಶ್ನೆ ಹೇಳ್ತಾರೆ ಟೀಚರು, ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಕೊಟ್ಟ ನಂತರ ಏನಾಗ್ತದೆ, ಒಂದು ಸರ್ತಿ ನೋಡ್ತಾ ಇವ, ಯಾವ್ದಾಯ್ತು ಮರೆಯ, ಹಿಂಗೆ ತಲೆ ತೋರಿಸ್ಕೊಳ್ಳೋಕೆ ಅಲ್ವಾ ಆಗ್ತದೆ ಆವಾಗ ಅಲ್ವಾ. ಯಾವುದಕ್ಕೆ ಯಾವ ಉತ್ತರ ಅಂತ ಹುಡುಕೋದ್ರೊಳಗಡೆ ಅರ್ಧ ತಾಸು ಕಳೆದಿರ್ತದೆ ಅಲ್ವಾ ಮಕ್ಕಳೇ. ಹಾಗೆ ಆಯ್ತು ಅರ್ಜುನಿಗೂ, ಎಂತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಗಾಂಡೀವಂ ಶ್ರಮಸೆ ಹಸ, ಆ ಹೀಗೆ ಹಿಡ್ಕೊಂಡು ಬರುವಂತ ಧನಸ್ಸೇನಾಯ್ತು, ನಿಧಾನ ಕೆಳಗೆ ಹೋಗ್ತಾ ಉಂಟು. ಈಗ ಗೊತ್ತಾಗ್ಲಿಲ್ವಾ, ತಲೆ ತೋರ್ಸ್ಕೊಳ್ತಾ ಇದ್ದ ಅರ್ಜುನ, ಈಗ ನೋಡಿ ಜಾರಿ ಬೀಳ್ತಾ ಉಂಟು ಧನಸ್ಸು. ನನ್ನ ಮನಸ್ಸು ಭ್ರಮಿಸಿದಂತೆ ಆಗ್ತಾ ಉಂಟು, ಭ್ರಮಣೆ ಆಗ್ತಾ ಉಂಟು ನನಗೆ, ಎಂತ ಮರೆವೆಲ್ಲ ಚಾಲು ಆಗ್ತಾ ಉಂಟು ಅವನಿಗೆ. ಆದ್ದರಿಂದ ನಿಂತುಕೊಂಡಿರಲು ಸಮರ್ಥನಾಗಿಲ್ಲ, ನನಗೆ ನಿಂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಮಾತ್ರ ವಾಂತಿ ಬರ್ತಾ ಆಗ್ತದೆ, ತಲೆ ಸುತ್ತಂಗೆ ಆಗ್ತದೆ, ನಾನಾ ಥರ ಆಗ್ತಾ ಉಂಟು ಅರ್ಜುನಿಗೆ. ಹಾಗೆ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಹೇ ಕೇಶವ, ನನಗೆ ಲಕ್ಷಣಗಳು ವಿಪರೀತ ಕಾಣಿಸ್ತಾ ಉಂಟು ಮರೆಯ. ಇದು ಇಷ್ಟೊತ್ತು ನಾ ವಿಚಾರ ಮಾಡಿದ್ದೆ ಬೇರೆ, ಈಗ ಆಗ್ತಿರುವುದೇ ಬೇರೆ ಮರೆಯ. ಹೇಳ್ತಾ ಇದ್ದಾನೆ, ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ. ಇದು ಆಗೋಗು ಕಥೆ ಹಂಗೆ ಕಾಣಿಸೋದಿಲ್ಲ. ಇಷ್ಟೆಲ್ಲ ನೆಂಟರಿಷ್ಟರು, ಬಂಧುಗಳು, ಬಾಂಧವರು, ಅಣ್ಣ ತಮ್ಮದರಿಗೆಲ್ಲ ಕೊಂದು ನಾ ಎಂತ ಶ್ರೇಯಸ್ ಪಡಿವೆ ಮರೆಯ, ಇದ ಬೇಡಂಗೆ ಕಾಣಿಸ್ತದ್ಯಾ ಅಂತ ಹೇಳೋಕೆ ಚಾಲು ಮಾಡ್ದ. ಎಷ್ಟು ತಯಾರಿ ಮಾಡ್ಕೊಂಡಿದ್ರು ಯುದ್ಧಕ್ಕೆ, ಎಲ್ಲ ರಥ ಎಲ್ಲ ಹೋಗಿ ನಿಂತಿತ್ತು ಅಲ್ವಾ. ಒಂದೆರಡ ಲಕ್ಷಾಂತರ ಜನರು ಹೋಗಿದ್ರು, ಹೆಂಡತಿ ಮಕ್ಕಳ ಮನೆ ಮಠ ಎಲ್ಲ ಬಿಟ್ಟು. ಇಲ್ಲೊಮ್ಮೆ ಅಲ್ಲಿ ಹೋದ ನಂತರ ತಕ್ಷಣ ಈ ರೀತಿ ಹೇಳ್ತಾ ಇದ್ರಿ ಅಂತ ಅನ್ಸ್ಬೇಡ ಎಲ್ಲರಿಗೂ ಅಲ್ವಾ. ಹಾಗೆ ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿನ್ನೋ ರಾಜ್ಯನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ಅಂದ್ರೆ ಹೇ ಕೃಷ್ಣ, ನನಗಾದರೂ ವಿಜಯದ, ರಾಜ್ಯದ ಹಾಗೂ ಸುಖದ ಇಚ್ಛೆ ಇಲ್ಲ. ಇಷ್ಟೊತ್ತು ಆ ರೀತಿ ಸೊಕ್ಕನ ಮಾತಾಡ್ತಿರುವವನು ನನಗೆ ಎಂಥದೂ ಇಚ್ಛೆ ಇಲ್ಲ ಅಂತ ಹೇಳುವ ಸಂದರ್ಭಕ್ಕೆ ಬಂತು. ನನಗೆ ಆ ಸುಖ ಬೇಡ, ಆ ಸಾಮ್ರಾಜ್ಯ ಯಾರು ಎಂಥದೂ ಬೇಡ. ಈ ಬರೀ 2 ಗುಂಟೆ 1 ಗುಂಟೆ 2 ಎಕರೆ ವಿಷಯ ಎಲ್ಲ ಹೇಳ್ತಿರೋದು, ಇಡೀ ಭರತ ಖಂಡದ ವಿಚಾರ ಹೇಳ್ತಿರುವಂಥದ್ದು. ಆ ಯುದ್ಧಕ್ಕೆ ಇಡೀ ಸಾಮ್ರಾಜ್ಯನೇ ಸಿಗ್ತದಲ್ಲ, ಕೌರವರದ್ದು ಪಾಂಡವರು ಎರಡೂ ಒಬ್ಬರಿಗೆ ಆಗ್ತದಲ್ಲ. ಇಡೀ ಆ ಭಾರತದ ವಿಷಯ ಮಾತಾಡ್ತಿರುವಂಥದ್ದು. ಆ ರಾಜ್ಯನೂ ಬೇಡ, ಆ ಸುಖವೂ ಬೇಡ ನನಗೆ ಇಂಥ ರಾಜ್ಯದಿಂದ ಯಾವ ಪ್ರಯೋಜನ ಉಂಟು ಅಲ್ವಾ. ಯಾರೂ ಮನೆಯಲ್ಲಿ ಇದ್ದರೆ ನನಗಂತ ಪ್ರಯೋಜನ, ಯಾರು ನಮ್ಮವರು ಅಂತ ಇಲ್ಲದೆ ಹೋದರೆ ಅದು ನಾವು ಒಬ್ಬನೇ ಇಟ್ಕೊಂಡು ಎಂತ ಮಾಡೋದು, ನನಗೆ ಬೇಡ ಅದು. ಹಾಗೂ ಇಂತಹ ಭೋಗಗಳಿಂದ, ಜೀವನದಿಂದ ಯಾವ ಲಾಭ ಉಂಟು, ಎಂಥದ್ದು ಲಾಭ ಇಲ್ಲ ಮರ. ಇದರಿಂದ ಸುಮ್ಮನೆ ಬೇಡ, ನಂತರ ಆಗೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ಅದೇ ರೀತಿ ಯೇಷಾಮರ್ಥೆ ಕಾಂಕ್ಷಿತಂ ರಾಜ್ಯಂ ಭೋಗ ಸುಖಾನಿ ಚ ತ ಇಮೇವ ಸ್ಥಿರಾಯುಧೆ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ನಾನು ಯಾರಿಗಾಗಿ ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂತಹ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯಿಂದ ಯುದ್ಧಕ್ಕಾಗಿ ನಿಂತಿದ್ದಾರಲ್ಲ. ಅಂದರೆ ನಾನು ಏನಾರು ಒಂದು ಸಂಪಾದನೆ ಮಾಡಿ ನನಗಾಗಲಿ, ನನ್ನ ಮಕ್ಕಳಿಗಾಗಲಿ ಅಥವಾ ನನ್ನ ಸಂಸಾರಕ್ಕಾಗಲಿ ಇಚ್ಛೆ ಪಟ್ಟು ಹಗಲು ರಾತ್ರಿ ಕಷ್ಟಪಡ್ತೇವೆ ಅಲ್ವಾ. ಆದರೆ ಅವರಿಗೋದ್ರೆ ಅರ್ಥ ಗೊತ್ತಿಲ್ಲದೆ ಇದ್ರೆ ಎಂತ ಸಂಪಾದನೆ ಮಾಡಿ, ಯಾರಿಗೋಸ್ಕರ ಸಂಪಾದನೆ ಮಾಡಬೇಕು. ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿ ಒಂದು ಒಳ್ಳೆ ಸಂಸ್ಕಾರವಂತರ ಆದರೆ ಅವ್ರಿಗೆ ನಾವು ಸಂಪಾದನೆ ಮಾಡಿ ಪ್ರಯೋಜನ ಅಲ್ವಾ. ಯೌವನ ಬಂದ ನಂತರ ಅಥವಾ ಮದುವೆ ಆದ ನಂತರ ನೀ ನನಗೆ ಎಂತ ಮಾಡಿದ್ದೆ, ನೀ ಯಾವ ಜನ ಅಂತ ಕೇಳೋರಿಗಾದ್ರೆ ನಾನು ಸಂಪಾದನೆ ಮಾಡಿ ಏನಾದ್ರು ಪ್ರಯೋಜನ ಆಗ್ತದೆಯಾ, ಎಂತಕ್ಕೆ ಮಾಡಬೇಕು ಅದು. ಆ ರೀತಿ ಪ್ರಶ್ನೆ ಹುಟ್ಟುತ್ತದೆ ಅವನಿಗೆ. ಅದೇ ರೀತಿ ಮುಂದೆ ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಮಾತುಲ ಶುಶಿರ ಪೌತ್ರ ಶಾಲಾ ಸಂಬಂಧಿನಸ್ತದ. ಗುರುಗಳು, ದೊಡ್ಡಪ್ಪ, ಚಿಕ್ಕಪ್ಪಂದರು, ಮಕ್ಕಳು, ಅಜ್ಜಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದವರು, ಹಾಗೆ ಇನ್ನು ಅನೇಕ ಸಂಬಂಧಿಗಳಿದ್ರಲ್ಲ ಮರೆ. ಇದರಲ್ಲಿ 1-2 ಜನರನ್ನ ಹೆಂಗಾರು ಹೊಡೆದಾಕ್ಬೋದಿತ್ತು, ಕೊಲ್ಲಬೋದಿತ್ತು. ಎಲ್ಲರೂ ನಮ್ಮವರೇ ಆಗಿದ್ರಲ್ಲ, ಅವರನ್ನು ನನ್ನ ಹತ್ರ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಅಂತ ಹೇಳ್ತಾನೆ. ಏತಾನ್ ನಹಂತಮಿಚ್ಛಾಮಿ, ಇವರನ್ನು ನಾನು ಕೊಲ್ಲಿಕ್ಕೆ ಇಚ್ಛೆ ಪಡೋದಿಲ್ಲ, ಇವರನ್ನು ಸೋಲ್ಸಿಕ್ ಮಾಡೋದು ನನಗೆ ಮನಸ್ಸೇ ಬರ್ತಾ ಇಲ್ಲ ಮರಯ್ಯ, ಬೇಡ ಆಗೋದಿಲ್ಲ ಅಂತ ಹೇಳ್ತಾನೆ. ಘ್ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನಮ ಹೇ ಕೃತೆ. ಹೇ ಮಧುಸೂದನ, ಇವರು ನನ್ನನ್ನು ಕೊಂದರು, 3 ಲೋಕಗಳ ರಾಜ್ಯ ದೊರಕಿದರು, ಇವರೆಲ್ಲರನ್ನು ಕೊಲ್ಲು ಇಚ್ಛಿಸುವುದಿಲ್ಲ. ಈ ಇಡೀ ಭೂಮಂಡಲದ ಅಧಿಕಾರವನ್ನ, ಭೂಮಂಡಲವನ್ನೇ ನಿನಗೆ ಕೊಡದೆ ಹೇಳಿದ್ರು ಕೂಡ ನಾನು ಇವರನ್ನು ಕೊಲ್ಲುವುದಿಲ್ಲ, ನನಗೆ ಇವರು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಯಾಕೆ ಯುದ್ಧ ಮಾಡಬೇಕು, ನನಗೆ ಮನಸ್ಸಿಲ್ಲ. ಒಟ್ಟರಾಶಿ ನಾನು ಹೇಳ್ತೇನೆ, ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಿಹತ್ಯಥಾರ್ಥ ರಾಷ್ಟ್ರಾನ್ನ ಕಾಪ್ರೀತಿ ಸ್ಯಾಜ್ಜನಾರ್ದನ ಪಾಪಮೇವಾಶ್ರಯದಸಂ ಹತ್ವೈತಾನಾಥ ತಾಯಿನಃ. ಪಾಪಿಗಳನ್ನ ಕೊಲ್ಲಬೇಕಾಗ್ತದೆ.
ಕೌರವರು ಅಂತಂದ್ರೆ ಅನ್ಯಾಯ ಮಾಡಿರತಕ್ಕಂತಹ ಅಧರ್ಮಿಗಳಾದ ಪಾಪಿಗಳಲ್ವಾ, ಅದಕ್ಕೆ ಆತತಾಯಿಗಳು ಅಂತ ಹೇಳ್ತಾರೆ. ಧೃತರಾಷ್ಟ್ರನ ಪುತ್ರರನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾಗ್ತದೆ? ತಮ್ಮಂದಿರ ಮಕ್ಕಳನ್ನು ಕೊಂದು, ಚಿಕ್ಕಪ್ಪನ ಮಕ್ಕಳನ್ನು ಕೊಂದು ನಾನೆಂತ ಸುಖ ಪಡುವೆ? ಹಾಗೆ ನಮಗದಿನ ಪಾಪವೇ ತಟ್ತದೆ ಬಿಟ್ಟರೆ ಯಾವುದೇ ಪುಣ್ಯಾಂಶ ನನಗೆ ಸಿಕ್ಕುವುದಿಲ್ಲ ಮರಯ್ಯ ಅಂತ ಹೇಳ್ತಾನೆ. ಅಂದರೆ ಕೃಷ್ಣನಿಗೆ ಉಪದೇಶ ಮಾಡುವಂತಹ ಮಟ್ಟಕ್ಕೆ ಅರ್ಜುನ ಬಂದಿದ್ದಾನೆ. ಅರ್ಜುನಿಗೆ ಪ್ರಶ್ನೆ ಹೌದು, ಈ ಕೃಷ್ಣ ಯಾರು ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಅವನು ಯಾಕೆ ಈ ರೀತಿ ಯುದ್ಧದ ತಯಾರಿ ಮಾಡಿದ್ದಾನೆ ಹೇಳಿ ಅವನಿಗೆ ಗೊತ್ತಿಲ್ಲ. ಒಂದು ವೇಳೆ ಕೃಷ್ಣ ಹೇಳ್ತಾನೆ, ನೀನು ಮಾಡೋದು ಬೇಡ ಬಿಡು, ನೀನು ಮಾಡದಿದ್ರೆ ನಾನು ಮಾಡ್ತೇನೆ ಹೇಳಿ, ನಿನ್ನ ಕೈಯಿಂದ ಈ ಪುಣ್ಯದ ಕೆಲಸ ಆಗಲಿ ಹೇಳುವಂಥ ನನ್ನ ಇಚ್ಛೆ. ನಾವು ಹೇಳೋದು ಅಷ್ಟೇ. ಈಗ ಈ ಒಂದು ಸತ್ಯನಾರಾಯಣ ಸನ್ನಿಧಾನದ ಮೂಲಕವಾಗಿ ನಿಮ್ಮ 10 ಜನರಿಗೆ ಭಗವದ್ಗೀತೆ ಉಪದೇಶ ಆಗಲಿ ಹೇಳಿ ನಮ್ಮ ಇಚ್ಛೆ. ಆಗದೆ ಹೋದ್ರೆ ನಾವು ಮತ್ತೊಂದು ಕಡೆ ಮಾಡ್ತೇವೆ, ಇಲ್ಲೂ ಆಗಲಿ ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಂದು ಶ್ಲೋಕವೂ ಕೂಡ ನಾವು ಬರೀ ಮಹಾಭಾರತದ ಕಥೆಯನ್ನೇ ಅಷ್ಟೇ ತಿಳ್ಕೊಳ್ಬಾರ್ದು, ನಮ್ಮನ್ನು ಕೂಡ ಅದ್ರಾಗ ಹಾಕೊಳ್ಬೇಕು. ನಾವು ಮಹಾಭಾರತದ ಕಥೆ ನಮ್ಮನ್ನು ನಾವು ಹಾಕೊಳ್ಬೇಕು, ಆವಾಗ ನಮ್ಗೆ ಉತ್ತರ ಸಿಗ್ತಾ ಹೋಗ್ತದೆ. ಹಾಗಾಗಿ ಆದರೆ ಮಧುಸೂದನ ಮಾಧವ, ನನ್ನ ಬಾಂಧವರನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನನಗೆ ಯೋಗ್ಯವಲ್ಲ. ಏಕೆಂದರೆ ನಮ್ಮದೇ ಕುಟುಂಬದವರನ್ನ ಕೊಂದು ನಾನು ಹೇಗೆ ಸುಖಿಗಳಾಗಬಹುದು? ನಮಗೆ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಕೃಷ್ಣನಿಗೆ ಇಷ್ಟೆಲ್ಲ ಶ್ಲೋಕಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಯಾವುದು ಪಾಪ ಯಾವುದು ಪುಣ್ಯ ಹೇಳುವಂಥದ್ದೆಲ್ಲ ಕೃಷ್ಣನಿಗೆ ಉಪದೇಶ ಅರ್ಜುನ ಮಾಡ್ತಾ ಇದ್ದಾನೆ. ನೋಡಿ ಹೇಗಿರ್ತದೆ. ಲೋಭದಿಂದ ಭ್ರಷ್ಟಚಿತ್ತರಾದ ಜನರು ಕುಲಕ್ಷಯದಿಂದ ಉತ್ಪನ್ನವಾಗುವ ದೋಷವನ್ನು, ಮಿತ್ರದ್ರೋಹದ ಪಾಪವನ್ನು ನೋಡುವುದಾಗುವುದಿಲ್ಲವೋ? ಜನಾರ್ದನನೇ, ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿದು ಏಕೆ ಮಾಡಬಾರದು? ಕುಲಕ್ಷಯ ಆಗ್ತದೆ, ಲಕ್ಷಾಂತರ ಕೋಟ್ಯಾಂತರ ಜನರು ಸಾಯ್ತಾರೆ. ಇದರಿಂದ ಏನಾಗ್ತದೆ? ಎಷ್ಟೋ ಹೆಣ್ಣುಮಕ್ಕಳು ಗಂಡನನ್ನು ಕಳ್ಕೊಳ್ತಾರೆ, ಎಷ್ಟೋ ಹೆಣ್ಣುಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಳ್ತಾರೆ, ಎಷ್ಟೋ ಸಂಬಂಧಿಕರು ತನ್ನ ಎಲ್ಲ ಸಂಸಾರದ ಮಿತ್ರರನ್ನ ಬಂಧು ಬಾಂಧವರನ್ನು ಕಳ್ಕೊಳ್ತಾರೆ, ಸಂಬಂಧಿಕರನ್ನ ಕಳ್ಕೊಳ್ತಾರೆ. ಇದನ್ನು ತಡೀಲಿಕ್ಕೆ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು? ಈಗ ಕೇಳ್ತಾ ಇದ್ದಾನೆ ಅವ. ಯಾವಾಗ ಕೇಳಿ? ಕೃಷ್ಣ ಕೇಳಿ ಯಾವಾಗ ಮುಗಿಸಿ ಆಗೋಗದೆ, ಅದು ಯಾವಾಗ ಸಂಧಾನಕ್ಕೆ ಹೋದಾಗೆ ಮುಗಿಸಿ ಆಗೋಗದೆ. ಯುದ್ಧ ತಡೆಯಕ್ಕೆ ಸಾಧ್ಯ ಇಲ್ಲ, ಆವಾಗ ನಿರ್ಣಯ ಆಗಿತ್ತುಂಟು. ಈಗ ಅವನು ಕೇಳಿದ ಪ್ರಯೋಜನ ಆಗೋದಿಲ್ಲ. ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ. ಆಗ ಕುಲದ ನಾಶದಿಂದ ಸನಾತನವಾದ ಕುಲಧರ್ಮಗಳು ನಾಶ ಆಗ್ತದೆ. ಧರ್ಮವು ನಾಶವಾದ ನಂತರ ಆ ಕುಲದಲ್ಲಿ ಪಾಪವೂ ಕೂಡ ಬಹಳವಾಗಿ ಆವರಿಸಿಕೊಳ್ತದೆ. ಯಾವ ರೀತಿ? ಉದಾಹರಣೆ, ಇದರ ಕರೆಂಟ್ ಹೋಯ್ತು. ಕರೆಂಟ್ ಹೋದ ತಕ್ಷಣ ಎಂತಾಯ್ತು? ನನ್ನ ಮಾತು ನಿಮಗೆ ಕೇಳೋದಿಲ್ಲ, ಬಲ್ಬ್ ಹೋಯ್ತು, ತಕ್ಷಣ ಕತ್ಲೆ ಬಂದ್ಬಿಡ್ತದೆ ಅಲ್ವಾ? ಕುಲಕ್ಷಯ ಪಾಪಕ್ಷಯ ಆದ ನಂತರ ಮತ್ತು ಪಾಪ ಬರ್ತದೆ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ಧರ್ಮ ಭ್ರಷ್ಟರಾದರೆ ತಕ್ಷಣ ಅಧರ್ಮ ಮಾಡುವಂಥದ್ದು ನಮ್ಮನ್ನು ಆವರಿಸ್ಕೊಂಡು ಬಿಡ್ತದೆ. ಯಾವ ರೀತಿ ಸುಖದ ಛಾಯೆ ಹೋಯ್ತೋ, ಪುಣ್ಯದ ಬಲ ಕಡಿಮೆ ಆಯ್ತೋ, ತಕ್ಷಣ ನಮ್ಮನ್ನು ಕಷ್ಟ ಹೇಳುವಂಥದ್ದು ಆವರಿಸ್ಕೊಂಡು ಮತ್ತೆ ಬಾ ಅಂತ ಹೇಳುವ ಕೆಲಸ ಇರೋದಿಲ್ಲ, ಬಂದುಬಿಡ್ತದೆ, ನಮ್ಮನ್ನು ಕೇಳೋದಿಲ್ಲ. ಅದೇ ರೀತಿ ಪಾಪ ಕೂಡ ಬೇಗ ಆವರಿಸಿಕೊಳ್ಳುತ್ತದೆ. ಉದಾಹರಣೆ ನೋಡಿ, ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ದೇವ್ರ ಧರ್ಮದ ಬಗ್ಗೆ ಎಷ್ಟೇ ಹೇಳಿದ್ರೂ ಕೇಳೋದಿಲ್ಲ. ಯಾರಿಗಾದರೂ ಕೆಟ್ಟದ್ದನ್ನು ತಿನ್ನು ಅಂತ ಹೇಳಬೇಕಾಗ್ತದೆಯಾ? ಹೇಳಬೇಕಾಗುದಿಲ್ಲ. ಉದಾಹರಣೆ ನಮ್ಮ ಮಕ್ಕಳಿಗೆ ಹೇಳುವಂಥದ್ದು, ಪೇಟೆಯಲ್ಲಿ ಸಿಗುವಂಥ ಗೋಬಿ ಮಂಚೂರಿ ಇರ್ಬೋದು, ಕುರ್ಕುರೆ, ಎಷ್ಟು ಕೆಟ್ಟದ್ದು ಅದು. ನಿಮ್ಗೆ ಯಾರಾದರೂ ತಿನ್ನು ಅಂತ ಹೇಳ್ತಾರಾ? ಮೊದಲನೇ ತಿಂದವ್ರು ಯಾರವ? ಫಸ್ಟ್ ಬಾಯಲ್ಲಿ ಹಾಕಿದವ ಯಾರು ಅಂತ ಗೊತ್ತುಂಟ ನಿಮಗೆ? ಯಾರಿಗೂ ಗೊತ್ತಿಲ್ಲ. ಅವ್ನು ನಿನಗೆ ತಿನ್ನು ಅಂತ ಹೇಳದ್ನಾ? ಇಲ್ಲ, ನೀವು ನೋಡಿದ್ರಿ, ನಾಲಿಗೆ ಹೇಳ್ತಿದ್ರಿ, ಓ ರುಚಿ ಆಯಿತು, ಎಲ್ಲರೂ ತಿಂತ ಇದ್ರಿ ಅಲ್ವಾ? ಅದು ಹೊಟ್ಟೆ ಒಳಗೆ ಹೋಗಿ ಏನು ಮಾಡಬಹುದು? ನಮ್ಮ ದೇಹ ಸುಡಬಹುದು, ಅರಳಿಸಬಹುದು, ಯಾವುದು ನಾವು ವಿಚಾರ ಮಾಡ್ತಾ ಇಲ್ಲ. ಒಟ್ಟು ಅಲ್ಲಿ ಅಂಗಡಿಯಲ್ಲಿ ತೂಗು ಹಾಕಿರ್ತಾರೆ, ಅಪ್ಪ ನನಗೂ ಬೇಕು ನಂಗೂ ತಗೋಬ ಒಟ್ಟು ತಿಂತಾ ಇದ್ದೇವೆ. ಒಳಗೆ ಹೋಗಿ ಏನಾಗ್ತದೆ? ಅದು ನಮ್ಮನ್ನು ಸುಡ್ತಾ ಇರ್ತದೆ. ಬೆಳೆದಿದ್ದ ಕೆಮಿಕಲ್ ಎಲ್ಲ ಹಾಕ್ತಾ ಇರ್ತಾರೆ. ಅದಕ್ಕೆ ನಮಗೆ ಕಾಣಿಸ್ಕೊಂಡು ಹಾಕ್ತಾರೆ ಅವರು? ಹಾಕೋದಿಲ್ಲ. ನಮಗೆ ಕಾಣಿಸ್ಕೊಂಡು ಹಾಕಿದ್ರೆ ನಾವು ತಗೊಳ್ಳೋದೇ ಇಲ್ಲಲ್ಲ. ನಮಗೆ ಕಾಣದೇ ಇರುವಂಥ ರೀತಿಯಲ್ಲಿ ಅವ್ರು ಬಿಸ್ನೆಸ್ ಆಗಬೇಕಲ್ಲ, ದುಡ್ಡು ಆಗಬೇಕಲ್ಲ ಹೇಳಿ ಎಲ್ಲ ಕೆಮಿಕಲ್ನ ರುಚಿಗೆ ಆಗುವಂಥ ಮಾತ್ರ ವಿಷಯ ಮಾಡಿ ಎಲ್ಲ ಮಾರಾಟಕ್ಕೆ ಇಡ್ತಾರೆ. ಉದಾಹರಣೆ ಇದೇ ಇರುತ್ತೆ. ಹಾಗಾಗಿ ನಾವು ಎಲ್ಲ ತಿಂತೇ ಇರ್ತೀವಿ. ಒಂದು ದಿನ ಬಿಡದೆ ತಿನ್ನೋರು ಇದ್ದಾರೆ, ದಿನಕ್ಕೆ 4-5 ಪ್ಯಾಕೆಟ್ ತಿನ್ನೋರು ಇದ್ದಾರೆ, 4-5 ಪ್ಲೇಟ್ ತಿನ್ನೋರು ಇದ್ದಾರೆ. ಎಲ್ಲ ಪಿತ್ತ ಹೆಚ್ಚಾಗ್ತದೆ, ರೋಗ ಹೆಚ್ಚಾಗ್ತದೆ, ರೋಗದ ಶಕ್ತಿ ಕಡಿಮೆ ಆಗ್ತದೆ. ನೋಡಿ, ಮೊದಲೇ ಇರುವಂಥ ಆಯುಷ್ಯ ನಮಗಿಲ್ಲ, ಈಗ ಕಡಿಮೆ ಆಗೋಗದೆ. ತಿನ್ನುವಂಥ ಆಹಾರದಲ್ಲೆಲ್ಲ ಕೆಮಿಕಲ್ಲು, ತರಕಾರಿಯಿಂದ ಹಿಡಿದು ಸಾಮಾನ್ಯದಿಂದ ಹಿಡಿದು ಪ್ರತಿಯೊಂದು ಕೆಮಿಕಲ್ ಆಗಿಬಿಟ್ಟದೆ. ನಾವು ಅದನ್ನು ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ಏನಾಗ್ತದೆ? ಪಾಪಗಳಂತೂ ಬೇಗ ಆವರಿಸಿಕೊಂಡು ಬಿಡುತ್ತದೆ. ಕೃಷ್ಣ ಅಧರ್ಮ ವಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಎಷ್ಟೋ ಹೆಂಗಸರು ಏನಾಗ್ತದೆ? ಯುದ್ಧ ಆದರೆ ತನ್ನ ಗಂಡನನ್ನ, ತಂದೆಯನ್ನ, ಅಣ್ಣ ತಮ್ಮನನ್ನ ಕಳ್ಕೊಳ್ತಾರೆ. ಅದರಿಂದ ಏನಾಗ್ತದೆ? ಸ್ತ್ರೀಯರು ಅನಾಥರಾಗುವಂಥ ಪರಿಸ್ಥಿತಿ ಬರ್ತದೆ. ಸ್ತ್ರೀಯರು ಅನಾಥರಾದ್ರೆ ಏನಾಗ್ತದೆ?
ಸಮಾಜ ಇಡೀ ಕೆಟ್ಟು ಹೋಗ್ತದೆ, ಆರೋಗ್ಯ ಹಾಳಾಗ್ತದೆ ಅಲ್ವಾ. ಆ ರೀತಿಯಾದಂತಹ ವಿಷಯ ಘಟಿಸ್ತದೆ ಕೃಷ್ಣ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ವರ್ಣ ಸಂಕರ ಆಗ್ತದೆ. ಏನಾಗ್ತದೆ, ಸ್ತ್ರೀಯರು ಹಾಳಾದಾಗ, ಸ್ತ್ರೀಯರ ಮನಸ್ಸು ಕೆಟ್ಟಾಗ, ಸ್ತ್ರೀಯರ ದಾರಿ ತಪ್ಪಿದಾಗ ನಾನಾ ಥರದ ಪ್ರಜೆಗಳು ಸೃಷ್ಟಿಯಾಗ್ತದೆ. ಸಂಸ್ಕಾರ ಇಲ್ಲದೆ ಇರುವಂತಹ ಕಾರಣದಿಂದ ನಾನಾ ಥರದ ಕೆಟ್ಟ ಸಂತತಿಗಳೆಲ್ಲ ಸೃಷ್ಟಿಯಾಗ್ತದೆ. ಹಾಗಾಗಿ ಅದರಿಂದ ಏನಾಗ್ತದೆ, ಪಿತೃಕಾರ್ಯಗಳು ನಾವು ಶ್ರಾದ್ದ ಮಾಡ್ತೇವೆ. ಮಹಾಲಯ ಅಮಾವಾಸ್ಯೆಗೆ ಮಾಡ್ತಾರೆ ಎಷ್ಟೋ ಜನ. ಆ ಮಹಾಲಯ ಅಮಾವಾಸ್ಯೆಗೆ ಶ್ರಾದ್ದ ಅಂತ ಮಾಡ್ತಾರೆ. ಅವ್ರಿಗೆ ಅನ್ನ ನೀರು ಕೊಡುವುದು ಅಂತ ಹೇಳ್ತಾರೆ. ಎಷ್ಟೋ ಜನ ಅದನ್ನು ಮಾಡೋದೇ ಇಲ್ಲ ಕಡೆಗೆ. ಅದು ತಪ್ಪಿದ ಪಿತೃಗಳು ಅತೃಪ್ತರಾಗ್ತಾರೆ. ಅದರಿಂದ ನಮ್ಮ ಸಂತತಿಗೆ ತುಂಬ ಹೊಡೆತ ಬರ್ತದೆ, ಪಿತೃ ಶಾಪ ತಟ್ತದೆ ಅಂತ ಹೇಳಿ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ, ಉಪದೇಶ ಮಾಡ್ತಾ ಇದ್ದಾನೆ. ಹಾಗೆ ವರ್ಣಸಂಕರ ಆಗಿದ್ರಿಂದ ಏನಾಗ್ತದೆ, ಕುಲಘಾತಕರಾದ ಸನಾತನ ಕುಲಧರ್ಮಗಳು, ಜಾತಿ ಧರ್ಮಗಳು ನಾಶ ಆಗಿ ಹೋಗ್ತದೆ. ಏನೋ ಒಂದು ಶಿಸ್ತುಬದ್ಧವಾದ ಕ್ರಮ ಇತ್ತೋ ಅದೆಲ್ಲ ಹಾಳಾಗಿ ಹೋಗ್ತದೆ ಕೃಷ್ಣ ಅಂತ ಹೇಳ್ತಾನೆ. ಹೇ ಜನಾರ್ದನನೇ, ಯಾರ ಕುಲಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲೇ ವಾಸಿಸ್ತಾರೆ. ಪಿತೃಗಳ ನರಕಕ್ಕೆ ಕಾರಣ ಯಾರು? ನಮ್ಮ ಅಜ್ಜ ಮುತ್ತಜ್ಜರಿರ್ಬಹುದಲ್ಲ, ಅವರ ನರಕದಲ್ಲೇ ವಾಸ ಇರುವ ಗಾಳಿ ಸರಿ ಇಲ್ಲ ಅಂತ ಹೇಳ್ತಾರೆ. ಆಡಭಾಷೆಯಲ್ಲಿ ಗಾಳಿ ಸರಿ ಇಲ್ಲ ಅಂತ. ಅವರು ಸರಿ ಇಲ್ಲದೆ ಇರೋದಕ್ಕೆ ಕಾರಣ ಯಾರು? ನಾವೇ ಅಲ್ವಾ. ಹುಟ್ಟಿದಂಥ ಮಕ್ಕಳು ಸಂಸ್ಕಾರವಂತರಾದರೆ ಪಿತೃ ಕಾರ್ಯಗಳು ಸರಿಯಾಗಿ ಮಾಡಿ ಅವರ ಒಂದು ಚೆನ್ನಾಗಿಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ನಾವು ಮಾಡಿದ್ರೆ ಏನಾಗ್ತದೆ, ಅವರು ಸರಿ ಇಲ್ಲ, ನಾವೆಲ್ಲೆಲ್ಲೋ ಹೋಗೋದು, ಕಡಿಯಾಣ ಮಾಡಿಸೋದು, ಕಡ್ದವ್ರು ಕಳಿಸೋದು. ಆ ಕಣ್ಣಿಗೆ ಕಾಣ್ದಿರುವಂಥ ಶಕ್ತಿಯನ್ನು ನಾವು ಕಡಿಲಿಕ್ಕೆ ಸಾಧ್ಯ ಉಂಟಾ? ಹಿಡಿಲಿಕ್ಕೆ ಸಾಧ್ಯ ಉಂಟಾ? ಹೇಳಿದ್ರೆ ಕೇಳಿಸ್ಲಿಕ್ಕೆ ಸಾಧ್ಯ ಉಂಟಾ? ಧರ್ಮದಂತೆ ವಿಚಾರ ಮಾಡಿ. ಯಾಕೆಂತ ಹೇಳಿದ್ರೆ ನಾವೇ ಕಾರಣರಾಗ್ತೇವೆ. ನಮಗೆ ಹೆತ್ತಂತ ತಪ್ಪಿಗೆ ವರ್ಷಕ್ಕೆ ಒಂದು ದಿವಸ ನಮ್ಗೆ ಅವ್ರ ಸತ್ತು ತಿಥಿ, ಸತ್ತು ದಿನಾಂಕ ನೆನಪಿಟ್ಕೊಳ್ಳಿಕ್ಕೆ ಆಗದೆ ಹೊತ್ತು ನಾವು ಎಂಥ ಮಕ್ಕಳಾಗಿ ಹುಟ್ಟಿ ಪ್ರಯೋಜನ ಹೇಳಿ? ಒಂದು ದಿನ ತಂದೆ ತಾಯಿ ದಿನ ಒಂದಿನ ನಾವು ತಿಥಿ ಮಾಡದೆ ಹೋದರೆ ನಮ್ಗೆ ಎಂಥ ಮಕ್ಕಳು ಅಂತ ಹೇಳಬೇಕು. ಹಾಗಾಗಿ ಅಂತಹ ಪಾಪಗಳು ಘಟಿಸ್ತದೆ ಅಂತ ಹೇಳ್ತಾನೆ. ಹಾಗೆ ಅಯ್ಯೋ ಕಷ್ಟ ಮಾರಾಯ ಕೃಷ್ಣ, ನಾವು ಬುದ್ಧಿವಂತರಾಗಿದ್ದರೂ ರಾಜ್ಯ ಸುಖಗಳ ಲೋಭದಿಂದ ಸ್ವಜರನ್ನು ಕೊಲ್ಲಲು ತೊಡಗಿದ್ದೇವಲ್ಲ. ಇಂತಹ ದೊಡ್ಡದಾದ ಪಾಪವನ್ನು ಮಾಡಲು ನಾನು ಸಿದ್ಧನಿಲ್ಲ. ಇಷ್ಟೆಲ್ಲ ಪಾಪಗಳು ಘಟಿಸ್ತದೆ, ಹಾಗಾಗಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾನೆ ಕೃಷ್ಣ. ಶಸ್ತ್ರರಹಿತನು, ಪ್ರತೀಕಾರ ತೋರದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದರೂ ನನಗೆ ಹೆಚ್ಚು ಶ್ರೇಯಸ್ಕರವಾದೀತು. ನಾನು ಶಸ್ತ್ರ ತ್ಯಾಗ ಮಾಡಿದ್ದೇನೆ, ಬಿಲ್ಲು ಬಾಣ ಹೊತ್ತಾಗ ಕೂತಿದ್ದೇನೆ. ಅವರು ಏಕದಮ್ ನಾನು ಮೈ ಮೇಲೆ ಬಂದರೂ ಕೂಡ ನಾನು ಯಾವುದೇ ಪ್ರತೀಕಾರ ತೋರುವುದಿಲ್ಲ, ಯಾವುದೇ ಶಿಸ್ತುಕೋಪಕ್ಕೆ ಹೋಗುವುದಿಲ್ಲ. ಅವರು ನನ್ನ ಕೊಂದು ಹಾಕಿದ್ರೂ ಕೂಡ ನನಗೆ ಎಂಥದ್ದು ಬೇಜಾರಿಲ್ಲ ಹೇಳುವಂಥ ಮಟ್ಟಕ್ಕೆ ಅರ್ಜುನ ಹೋಗಿ ಮುಟ್ಟಿದ್ದಾನೆ. ಸಂಜಯ ಹೇಳ್ತಾನೆ, ಎಲ್ಲಿ? ಅರಮನೆಯಲ್ಲಿ, ದುರ್ಯೋಧನ ಅರಮನೆಯಲ್ಲಿ ಸಂಜಯಂದು ಧೃತರ ಚರ್ಚೆ. ಈಗ ಸಂಜಯ ಹೇಳ್ತಾನೆ ಅವಾಗ, ಏನು? ಧೃತರಾಷ್ಟ್ರ ರಣಭೂಮಿಯಲ್ಲಿ ಶೋಕಕ್ಕೀಡಾಗಿದ್ದಾನೆ ಅರ್ಜುನ. ಇಷ್ಟೆಲ್ಲ ಮನಸ್ಸು ಚಂಚಲಾಗಿ ತಾನು ಯುದ್ಧವನ್ನೇ ಮಾಡೋದು ಹೇಳುವಂಥ ಹಂತಕ್ಕೆ ಅರ್ಜುನ ಬಂದು ಮುಟ್ಟಿದ್ದಾನೆ. ಪ್ರವೃತ್ತೆ ಶಸ್ತ್ರ ವಿಸೃಜ್ಯ ಸಶರಂ ಚಾಪಂ. ಅರ್ಜುನ ಹೀಗೆ ಮಾಡ್ತಾ ಇದ್ದಾನೆ ನೋಡು, ಎಲ್ಲ ಬಿಲ್ಲು ಬಾಣಗಳನ್ನೆಲ್ಲ ಹೊತ್ತಾಕಿ ಕೃಷ್ಣನ ಕಾಲು ಹೊಡಿಕೊಂತ ಕೂತ್ಕೊಂಡು ಕೈ ಮುಕ್ಕೊಂಡು ನನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಕೃಷ್ಣ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾನೆ. ವಿಸೃಸ್ಯ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಕೃಷ್ಣನ ಮುಂದೆ ಕೈ ಜೋಡಿಸಿ ಕೂತ್ಕೊಂಡು ನನ್ನ ಹತ್ರ ಸಾಧ್ಯ ಇಲ್ಲ ಕೃಷ್ಣ ಅಂತ ಹೇಳಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ. ಅದೇ ಚಿತ್ರದ ಒಂದು ಫೋಟೋ ಇದು. 1ನೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ಸಂಗತಿಗಳು ಬರ್ತದೆ. ಏನು ಅಂತಂದರೆ ನಮ್ಮ ಮನಸ್ಸಿನ ಚಂಚಲತೆಗೆ ಕಾರಣ ಏನು? ಸಮಸ್ಯೆಗಳೇ ಕಾರಣ. ಹಾಗಾಗಿ ಸಮಸ್ಯೆ ನಾವು ಯಾವ ರೀತಿ ಎದುರಿಸಬೇಕು? ಮನಸ್ಸು ಎಷ್ಟು ಚಂಚಲ, ಯಾಕೆ ಹಿಂಜರಿತದೆ, ಯಾಕೆ ಆಸೆ ಪಡ್ತದೆ ಹೇಳುವಂಥದ್ದೆಲ್ಲ ಕಾರಣಗಳು 1ನೇ ಅಧ್ಯಾಯದಲ್ಲಿ ಮುಗಿತಾ ಉಂಟು. ಹಾಗಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಯಾಕೆಂದರೆ ತುಂಬ ಅರ್ಥಗಳುಂಟು. ಹಾಗಾಗಿ ಎಷ್ಟು ದಿವಸ ಮಾಡಬೇಕು, ಎಷ್ಟು ದಿವಸ ಮಾಡಿದ್ರೆ ಸೂಕ್ತ, ನಮ್ಮ ಅನುಕೂಲ ನಿಮ್ಮ ಅನುಕೂಲ ಎಷ್ಟೆಷ್ಟು ಉಂಟು ಅಂತ ಹೇಳಿ ಕಾಲವೇ ನಿರ್ಣಯ ಮಾಡಬಹುದು. ಹಾಗಾಗಿ ಆದಷ್ಟು ನಿಮ್ಮ ಗೆಳೆಯರಿಗೆ ಹೇಳಿ, ನಿಮ್ಮ ಅಕ್ಕಪಕ್ಕದವ್ರ ಮನೆಯವರಿಗೆ ಹೇಳಿ. ಯಾಕೆಂದರೆ ತುಂಬ ಮಹತ್ವ ಉಂಟು. ಈಗ ನಿಮ್ಗೆ ಕೂತ್ಕೊಳ್ಳಿ ಕಷ್ಟ ಅನಿಸ್ಬೋದು, ಮಕ್ಕಳೇ ಅಂತ ಹೇಳೋದು ಮರಿ ಹೇಳಿದ್ದೇ ಹೇಳ್ತಿರ್ತಾರೆ ಅನಿಸಬಹುದು. ಆದರೆ ಅದು ನಾಳೆ ದಿವಸ ನಿಮಗೆ ಬಂಗಾರದ ಜ್ಞಾನವನ್ನು ಕೊಡಲಿಕ್ಕೆ ಬಂದೇ ಬರ್ತದೆ. ಹಾಗಾಗಿ ಆದಷ್ಟು ಪುಸ್ತಕ ತರಿಸುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಪುಸ್ತಕ ತರಿಸ್ಕೊಳ್ಳಿ. ಪ್ರತಿನಿತ್ಯ ಓದುವಷ್ಟು 1-2 ಶ್ಲೋಕ ಓದುವಂತಹ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಸೇರಿ ಮಾಡುವ, ಆಯಿತಾ? ಹಾಗೆ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಯಾರಾದರೂ ಏನಾದರೂ ಸೂಚನೆ ಹೇಳೋರಿದ್ರೆ ಹೇಳಿ. ನಿಮ್ಮವರಲ್ಲಿ ನೀವು ಹೇಳ್ಕೊಂಡ್ರೆ ಅದು ಹೆಚ್ಚು ಪ್ರಸಾರ ಆಗ್ತದೆ, ಪ್ರಚಾರ ಆಗ್ತದೆ. ಕೂತ್ಕೊಳ್ಳಿ ಮಕ್ಕಳೇ, ಕೂತ್ಕೊಳ್ಳಿ. ಯಾರು ಹೇಳಬೇಕು? ಹಾಂ